ಯೇಸುವೇ ನಿನಗೆ ವಂದನೆ 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 ಸ್ತೋತ್ರ. ಆಮೆನ್. ಥ್ಯಾಂಕ್ ಯು ಜೀಸಸ್. ಉನ್ನತನೇ ಮಹೋನ್ನತನೇ ಪರಿಶುದ್ಧನಾದ ದೇವಾದಿದೇವನೇ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ನೀವು ಒಳ್ಳೆಯವರಾದ ಕರ್ತರು, ಪರಿಶುದ್ಧನಾದ ದೇವರು, ಪರಮೋನ್ನತನಾದ ದೇವರು, ಸರ್ವದಾ ಸ್ತುತಿಗೆ ಯೋಗ್ಯನಾಗಿರುವಂತ ದೇವರು. ಅಪ್ಪ, ನಿಮ್ಮನ್ನ ಎಲ್ಲ ಕಡೆಗಳ ಆರಾಧನೆ ಮಾಡುವಂತವರಾಗಿದ್ದಾರೆ ದೇವರೇ. ಹಳ್ಳಿಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ದೇಶ ವಿದೇಶಗಳಲ್ಲಿಯೂ ಬೆಟ್ಟಗಳಲ್ಲಿಯೂ ಕಾಡುಗಳಲ್ಲಿಯೂ ಮರುಭೂಮಿಗಳಲ್ಲಿಯೂ ಕರ್ತನೆ ಅನೇಕ ಕಡೆಗಳಲ್ಲಿ ನಿಮ್ಮನ್ನ ಆರಾಧನೆ ಮಾಡುವಂತವರಾಗಿದ್ದೇವೆ. ಆದರೆ ಈ ದಿನ ನಾವು ಕರ್ತನೆ ನಿಮ್ಮ ಸನ್ನಿಧಿಗೆ ಬಂದು ಕರ್ತನೆ ದೇವರೇ ನಿನ್ನ ಸಮ್ಮುಖದಲ್ಲಿ ಕುಳಿತುಕೊಂಡು ನಾವು ವಾಕ್ಯವನ್ನ ಧ್ಯಾನ ಮಾಡಲಿಕ್ಕೂ ನಿನ್ನ ಸಮ್ಮುಖದಲ್ಲಿ ಸೇರಿ ಬರಲಿಕ್ಕೂ ನಾವು ಬಂದಿರುವಾಗ, ಹಲ್ಲೆಲೂಯಾ, ಇವತ್ತಿನ ವಾಕ್ಯ ಭಾಗವನ್ನ ನೀವು ವಿಶೇಷವಾಗಿ ಆಶೀರ್ವಾದ ಮಾಡಿರಿ. ಅಪ್ಪ, ಕೇಳುವಂತ ಪ್ರತಿಯೊಬ್ಬರ ಹೃದಯಗಳು ತೆರೆಯಲ್ಪಡಲಿ. ದೇವರು ನೀನು ಏನನ್ನು ಉದ್ದೇಶಿಸಿದ್ದೀಯೋ ಅದನ್ನು ನಾವು ಕೇಳಲಿಕ್ಕೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಿನಗೆ ವಂದನೆ ಅಪ್ಪ, ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾಂತ್ಯವನ್ನು ಆಶೀರ್ವದಿಸು, ಈ ಸಭೆಯಲ್ಲಿರುವಂತ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವಿನ ಮಧುರವಾದ ನಾಮದಲ್ಲಿ ಮತ್ತೊಂದು ಸಾರಿ ದೇವರ ಜೀವವುಳ್ಳ ವಾಕ್ಯಗಳನ್ನ ಕೇಳಲಿಕ್ಕೆ ಬಂದಿರುವಂತ ನಿಮ್ಮೆಲ್ಲರನ್ನ ನಾನು ವಂದಿಸ್ತೇನೆ. ದೇವರು ವಿಶೇಷವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂದು ನಾನು ಕರ್ತನಲ್ಲಿ ಕೇಳಿಕೊಳ್ಳುತ್ತೇನೆ. ದೇವರ ವಾಕ್ಯ ಭಾಗಕ್ಕೆ ಹೋಗೋಣ. ದೇವಜನವೇ, ಆಸ್ತಿಗಳಲ್ಲಿ, ಜಮೀನುಗಳಲ್ಲಿ ಒಂದು ಮಾತನ್ನು ಹೇಳುತ್ತಾರೆ, ಪಿತ್ರಾರ್ಜಿತ ಆಸ್ತಿ, ಸ್ವಯಾರ್ಜಿತ ಆಸ್ತಿ. ಏನದರ ಅರ್ಥ? ಪಿತ್ರಾರ್ಜಿತ ಅಂದ್ರೆ ನಾವು ಕಷ್ಟಪಟ್ಟಿಲ್ಲ, ಆದರೆ ನಮ್ಮ ತಂದೆ, ಅವರ ತಂದೆ, ಇಲ್ಲ ಅವರ ತಂದೆ ಸಂಪಾದನೆ ಮಾಡಿರುವುದು ನಮಗೆ ಬರ್ತದೆ. ಜನಗಳೇನು ಮಾಡ್ತಾರೆ ಗೊತ್ತಾ? ಇದು ನಮ್ಮ ತಾತನ ಆಸ್ತಿ, ಇದು ನಮ್ಮ ಅಪ್ಪನ ಆಸ್ತಿ, ಇದು ನಮ್ಮ ಆಸ್ತಿ. ಆಮೇಲೆ ಹೇಳ್ತಾರೆ, ನಮ್ಮ ಅಪ್ಪಂದಂದ ಮೇಲೆ ನಂದೇ ತಾನೆ, ನಮ್ಮ ತಾತಂದಂದ ಮೇಲೆ ನಂದೇ ತಾನೆ ಅಂತಾರೆ ಅಲ್ವಾ? ಅಂದ್ರೆ ಆ ಕನೆಕ್ಟ್ ಅನ್ನ ತೆಗೆದುಕೊಂಡು ಬಂದು ನನ್ನದು, ನನ್ನ ಆಸ್ತಿ ಅಂತ ಹೇಳ್ತಾರೆ. ಇನ್ನು ಅದರ ಮೇಲೆ ಕೆಲವು ಸಾರಿ ಅಪ್ಪ ಅಮ್ಮ ಸಂಪಾದನೆ ಮಾಡಕ್ಕೆ ಆಗಲ್ಲ, ಆದರೆ ಇವರು ಸಂಪಾದನೆ ಮಾಡಿ ಸ್ವಯಾರ್ಜಿತ, ನಾನು ಕಷ್ಟಪಟ್ಟು ಸೆಕೆ ನೀರು ಸುರಿಸಿ ರಾತ್ರಿ ಹಗಲು ದುಡಿದು ನಾನು ಸಂಪಾದನೆ ಮಾಡಿರೋ ಸೈಟೋ, ನಾನು ಸಂಪಾದನೆ ಮಾಡಿರುವಂತ ಆಸ್ತಿ, ಮನೆ, ವಸ್ತುಗಳು, ಗಾಡಿ ಎಂದು ಹೇಳುತ್ತಾರಲ್ವಾ? ಅಂದ್ರೆ ಅದರ ಅರ್ಥ ಇದು ನನ್ನದು, ನನ್ನ ಪಾಲಿಗೆ ಬಂದಿರುವಂಥದ್ದು. ಪಾಲು, ನನ್ನ ಪಾಲಿಗೆ, ಅರ್ಥ ಆಯ್ತಲ್ಲ, ನನ್ನ ಪಾಲಿಗೆ ಬಂದಿರುವಂಥದ್ದು ಅಂತ ಹೇಳ್ತಾರೆ. ಅದು ಪಿತ್ರಾರ್ಜಿತವಾಗಿರಲಿ, ಅದು ಸ್ವಯಾರ್ಜಿತವಾಗಿರಲಿ, ಅವ್ರು ಹೇಳೋದು ಇದು ನನ್ನ ಪಾಲು. ನನ್ನ ಪಾಲು ಅಂದ್ರೆ ಏನು? ಈಗ ಒಂದು ವೇಳೆ ಏನೋ ಒಂದು ತಗೊಂಡು ಬರ್ತೀವಿ ಅಲ್ವಾ, ಅಂಗಡಿಯಿಂದ ತಗೊಂಡು ಬರ್ತೀವಿ, ಏನಂತ ತಿನ್ನೋ ಐಟಮ್ ಆಗಿರ್ಬೋದು, ಏನಾದ್ರು, ಓಕೆ, ನಿನಗಿಷ್ಟು 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 ಅಂತ ಹೇಳ್ತಾರೆ. ಅವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಇದು ನನ್ನ ಪಾಲು, ಇದು ನನಗ್ ಬಂದಿರೋದು ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಎಲ್ಲಾ ವಸ್ತುಗಳನ್ನ, ಆಸ್ತಿಯನ್ನ, ಹಣವನ್ನ, ತಿನ್ನೋದನ್ನ, ಬಟ್ಟೆ ಆಗಿರ್ಬೋದು, ಬರೆ ಆಗಿರ್ಬೋದು, ಯಾವುದನ್ನ ಬೇಕಾದರೂ ನನಗ್ ಬೇಕು, ನನಗ್ ಬೇಕು, ನನಗ್ ಬೇಕು ಅಂತಾರೆ. ಆದರೆ ಕೆಲವು ಸಾರಿ ಕಳೆದು ಹೋಗುವ, ನಾಶವಾಗುವ, ಇಲ್ಲದೆ ಹೋಗುವ ಈ ವಸ್ತುಗಳನ್ನು, ಆಸ್ತಿಯನ್ನು ಬೇಕು 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 ಅಂದುಕೊಳ್ಳುತ್ತೇವೆ. ನಿರಂತರವಾಗಿರುವ ದೇವರನ್ನ ಬೇಡ ಅಂದುಕೊಳ್ತೇವೆ ಅಲ್ವಾ? ಲೋಕದ ಜನರು ಏನ್ ಹೇಳ್ತಾರೆ? ಈಗ ಲೋಕದ ಜನರು ದೇವರು ಬೇಡ, ಅವ್ರಿಗೆ ದೇವರು ಕೊಡೋ ಆಶೀರ್ವಾದ ಬೇಕು ಅಲ್ವಾ? ಎಂತ ವ್ಯತ್ಯಾಸ ನೋಡಿ, ದೇವ್ರು ಬೇಡ, ದೇವ್ರು ಕೊಡೋದು ಬೇಕು, ಅದೇ ಅಲ್ವಾ? ಈಗ ಕೆಲವು ಸಾರಿ ಏನ್ ಮಾಡ್ತಾರೆ, ತಂದೆ ತಾಯಿಗಳನ್ನ ಕೆಲವು ಸಾರಿ ಈಗಿನ ಯವ್ವನ ಮಕ್ಕಳು ಹೊರಗಡೆ ನೋಡುವಾಗ, ಇಲ್ಲಿರುವಂತ ಮಕ್ಕಳು ಆ ರೀತಿಯಾಗಲ್ಲ, ದೇವ್ರ ಮಕ್ಕಳು ಆ ರೀತಿಯಾಗಲ್ಲ. ಹೊರಗಿನ ಮಕ್ಕಳು ಹೇಗೆ ಅಂದ್ರೆ, ಏನಾದರೂ ಸಂಪಾದನೆ ಮಾಡಿಟ್ಟಿದ್ರೆ ಅಪ್ಪ ಅಮ್ಮ ಚೆನ್ನಾಗಿ ಸಾಕ್ತಾರೆ ಅಲ್ವಾ? ಯಾಕಂದ್ರೆ ಆಸ್ತಿ ಐತೆ, ಸಾಕ್ತಾರೆ. ಏನು ಇಲ್ಲ ಅಂತ ತಿಳ್ಕೊಳ್ಳಿ, ಅವ್ರನ್ನ ಸರಿಯಾಗಿ ಏನಂತ ಸಂಪಾದನೆ ಮಾಡಿದ್ಯಾ ನೀನು, ನಿನ್ನನ್ನು ಯಾಕೆ ನೋಡ್ಕೊಬೇಕು, ನಿನಗೆ ಯಾಕೆ ಊಟ ಹಾಕ್ಬೇಕು, ನೀನೇನು ಹಂಗೆ ದುಡಿದು ಕಷ್ಟಪಟ್ಟಿದೀಯ ನೀನು ಅಂತ ಹೇಳಿ ಅವನು ಮಾಡ್ತಾರೆ. ಒಂದು ತುಂಬಾ ಕಷ್ಟವಾಗಿ ಬಡತನದಲ್ಲಿರುವಂಥ ಒಂದು ವೇಳೆ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿ, ಒಂದು ದಿಢೀರ್ನೆ ಯಾರೋ ಬಂದು ಹೇಳ್ತಾರೆ, ನಿಮ್ಮ ಅಮ್ಮನ ಹೆಸರಲ್ಲಿ ನಿಮ್ಮ ಆಸ್ತಿ ಐತಪ್ಪ ಅಂದ್ರೆ, ಅಯ್ಯೋ ನಮ್ಮಮ್ಮನ ಹೆಸರಲ್ಲಿ ಆಸ್ತಿ ಐತಾ, ಇಷ್ಟು ದಿನ ಊಟನೂ ಹಾಕಿರಲ್ಲ, ಅಮ್ಮ ಅಂತ ಕರೆದಿರಲ್ಲ,
ಹೋಗಮ್ಮ, ನೀನ್ ಯಾರೋ ಸುಮ್ಮನೆ ಎತ್ತಿದೀಯ ನನ್ನ ದಂಡಕ್ಕೆ, ಸುಮ್ಮನೆ ನನ್ನನ್ನು ಎತ್ತಿದೀಯ ಹೊರತು ಏನು ಸಂಪಾದನೆ ಮಾಡಿ ಇಟ್ಟಿಲ್ಲ ನೀನು, ಸುಮ್ಮನೆ ಎತ್ತಿದ್ದೀಯ. ನಿನ್ ಮಗನು ಅಂತ ಹೇಳ್ಕೊಳಕ್ಕೆ, ನಿನ್ ಮಗಳು ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತದೆ. ಈ ಮನೆ ನೋಡು ಹೆಂಗೈತೋ, ಈ ನೋಡು ಹೆಂಗೈತೋ ನೋಡು ಅಂತ ಹೇಳಿದವರು, ಆಸ್ತಿ ಐತಂದ್ರೆ ಅಯ್ಯೋ ನಮ್ಮ ಅಮ್ಮನಿ ಅಂಥವಳು ಪುಣ್ಯವಂತೆ, ನಮ್ಮ ಅಪ್ಪನು ಪುಣ್ಯವಂತ, ಯಾಕಂದ್ರೆ ನೋಡು ಆಸ್ತಿ ಮಾಡೋವ್ರೆ ಅಂತೇಳಿ. ಅವಾಗ ಏನು ಹಂಗೆ ಕೇರ್ ಮಾಡೋದೇನು, ಹಂಗೆ ನೋಡ್ಕೊಳ್ಳೋದೇನು, ಯಾಕಂದ್ರೆ ಆಸ್ತಿ ಬರ್ತದೆ. ನೋಡಿದ್ರ, ಹಣ ನೋಡಿದ್ರೆ, ಆಸ್ತಿ ನೋಡಿದ್ರೆ, ಜಾಗ ನೋಡಿದ್ರೆ ಪ್ರೀತಿ ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ನೋಡಿ, ಆ ರೀತಿಯಾಗಿ ನಾವು ದೇವರ ವಿಷಯದಲ್ಲಿ ನಾವೆಂದಿಗೂ ಇರಬಾರದು. ಕೊಟ್ರೆ ದೇವರನ್ನ ನಂಬೋದು, ಕೊಡದೇ ಇದ್ರೆ ದೇವರನ್ನ ನಂಬದೇ ಇರೋದಲ್ಲ. ಇವತ್ತು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಲಾಪಗಳ ಗ್ರಂಥ 3ನೇ ಅಧ್ಯಾಯ 24ನೇ ವಚನ. ನಾನೇ ಓದ್ತೇನೆ ಕನ್ನಡದಲ್ಲಿ. ಪ್ರಲಾಪಗಳ ಗ್ರಂಥ ತೆಗೆದುಕೊಳ್ಳ್ರಿ, 3ನೇ ಅಧ್ಯಾಯ 24ನೇ ವಚನ. ಅಲ್ಲಿ ಹೇಳುತ್ತದೆ, ಯೆಹೋವನೇ ನನ್ನ ಪಾಲು, ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಹಲ್ಲೆಲೂಯಾ. ಏನ್ ಹೇಳ್ತದೆ? ಯಾರಂತೆ ನನ್ನ ಪಾಲು? ಈಗ ಲೋಕದ ಜನರೇನು ಹೇಳ್ತಾರೆ? ನನ್ನ ಪಾಲು ಆಸ್ತಿ, ನನ್ನ ಪಾಲು ಮನೆ, ನನ್ನ ಪಾಲಿಗೆ ಬಂದಿರೋದು ಆ ಗಾಡಿ, ನನ್ನ ಪಾಲಿನಲ್ಲಿರುವುದು ಇದೆಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಭಕ್ತನಾದ ಯೆರೆಮೀಯ ಪ್ರವಾದಿ ಏನ್ ಹೇಳ್ತಾರೆ ಗೊತ್ತಾ? ನನಗೇನಿದ್ರು ಏನಿಲ್ಲದೆ ಇದ್ರು ಪರವಾಗಿಲ್ಲ, ನನಗೆ ದೇವರಿದ್ದಾನೆ. ಆಮೆನ್. ಹೌದಾ ಇಲ್ವಾ? ಇದು ಹೇಳಕ್ಕಾಗುತ್ತಾ ನಮ್ಗೆ? ನೋಡಪ್ಪ, ನನ್ನ ಹೆಸರಲ್ಲಿ ಮಕ್ಕಳು ಹೆಂಗಿರ್ಬೇಕು ಗೊತ್ತಾ? ನನ್ನ ಪ್ರಕಾರವಾಗಿ ನೋಡು, ನಮ್ಮಪ್ಪ ಮನೆ ಮಾಡಿರ್ಲಿಲ್ಲ, ನಮ್ಮಪ್ಪ ಅಮ್ಮ ಆಸ್ತಿ ಮಾಡಲಿಲ್ಲ, ನಮ್ಮಪ್ಪ ಅಮ್ಮ ಗಾಡಿಗಳು ಮಾಡಿಕೊಡ್ಲಿಲ್ಲ, ಆದರೆ ನಮ್ಮ ಅಪ್ಪ ಅಮ್ಮ ನನಗೆ ದೇವರು ಕೊಟ್ಟಿದ್ದಾರೆ, ನನಗೆ ಸತ್ಯ ದೇವರನ್ನ ಕೊಟ್ಟಿದ್ದಾರೆ, ಒಳ್ಳೆ ದೇವರನ್ನ ಕೊಟ್ಟಿದ್ದಾರೆ. ಆತನ್ನ ಕೊಟ್ಟಿರೋದ್ರಿಂದ ನನಗೆ ಇನ್ನೇನು ಬೇಡವೇ ಬೇಡ. ಒಂದು ಸಾರಿ ಒಂದು ಅರಮನೆ, ಆಗ ರಾಜರ ಕಾಲದಲ್ಲಿ ರಾಜ ಬಂದು ಕೇಳ್ತಾನೆ, ಎಲ್ಲರನ್ನ ಕೇಳ್ತಾನೆ, ಏನಪ್ಪ ಸೈನಿಕರನ್ನೆಲ್ಲ ಕೇಳ್ತಾನೆ, ಏನ್ ಬೇಕು ನಿನಗೆ? ಆ ಸೈನಿಕ ಹೇಳ್ತಾನೆ, ಅಯ್ಯ ನನಗೊಂದು ಸ್ವಲ್ಪ 1-2 ಕುಂಟೆ ಜಾಗ ಕೊಟ್ಬಿಡಯ್ಯ, 1 ಎಕರೆಗೆ ಜಾಗ ಕೊಡು ಅಂತ ಒಬ್ಬರು, ಅಯ್ಯ ನನಗೊಂದು ಮನೆ ಕಟ್ಸ್ಕೊಟ್ಬಿಡು ಅಂತ ಒಬ್ಬರು, ಇನ್ನೊಬ್ರು ನನಗೇನೋ ಒಂದು ರಥ ಕೊಟ್ಬಿಡು ಅಂತ ಒಬ್ಬೊಬ್ರು. ಆ ಸೈನಿಕರಿಗೆ ಆಸೆ ಅಲ್ವಾ, ಹಂಗೆ ಕೇಳ್ತಾ ಹೋಗ್ತಾನೆ. ಒಬ್ಬ ಸೈನಿಕನ ಹತ್ರ ಬಂದು, ನಿನಗೇನ್ ಬೇಕಪ್ಪ ಅಂತ ಕೇಳ್ತಾನೆ. ಅರಸ, ನನಗೇನೂ ಬೇಡ, ನನಗೆ ನೀನ್ ಸಾಕು ಅಂತಾನೆ. ಏನೋ ಎಲ್ರು ಏನ್ ಕೇಳಿದ್ರು? ಗಾಡಿ ಕೇಳಿದ್ರು, ನೆಲ ಕೇಳಿದ್ರು, ಮದುವೆ ಮಾಡಿಕೊಡು ಅಂದ್ರು, ಎಲ್ಲ ಕೇಳಿದ್ರು. ಒಬ್ಬ ಸೈನಿಕ ಮಾತ್ರ, ಇನ್ನು ಇದ್ರೇನೋ ಒಬ್ಬ ಸೈನಿಕ, ಅರಸ ನನಗೆ ನೀನ್ ಸಾಕು ಅರಸ. ಆವಾಗ ಖುಷಿ ಆಗೋಯ್ತು ಅವನಿಗೆ, ಅರಸನಿಗೆ. ಇವ್ರನ್ನೆಲ್ಲ ಏನ್ ಕೇಳಿದ್ರು ಅವ್ರು ಕೊಡ್ರಿ, ಆದ್ರೆ ಇವನ್ನ ಮಾತ್ರ ನನ್ನ ಅರಮನೆಯಲ್ಲೇ ಇಡ್ರಿ ಅಂತೇಳಿ. ಹಲ್ಲೆಲೂಯಾ. ಸಂತೋಷ ಅಲ್ವಾ ಅದು? ಅವ್ರಿಗೆಲ್ಲ ಒಂದ್ ಸ್ವಲ್ಪ ಜಾಗ ಕೊಟ್ಟ, ಒಂದು ಮದುವೆ ಮಾಡಿಕೊಟ್ಟ, ಒಂದು ಮನೆ ಮಾಡಿಕೊಟ್ಟ, ಆದ್ರೆ ಇವನ್ನ ಮಾತ್ರ, ಇವನು ಯಾವಾಗಲೂ ನನ್ನ ಅರಮನೆಯಲ್ಲೇ ಇರ್ಬೇಕು. ಹಲ್ಲೆಲೂಯಾ. ಅರಸನೇ ಜೊತೆಯಲ್ಲಿರುವಾಗ, ಅರಮನೆನೇ ಜೊತೆಯಲ್ಲಿರು, ಇನ್ನೇನ್ ಬೇಕು ಅವನಿಗೆ? ರಾಜನ ಕೊಡೋ, ಇನ್ನು ಮೇಲೆ ಇವನ್ ನನ್ನ ಸಂಬಂಧಿ ಇದ್ದಂಗೆ, ನನಗೆ ಏನ್ ಊಟ ಕೊಡ್ತೀರ ಅವನಿಗೆ ಕೊಡ್ರಿ, ನನಗೇನು, ನಾನು ಎಲ್ಲಿ ಹೋಗ್ತೀನಿ ಅವ್ನು ನನ್ನ ಜೊತೆ ಕರ್ಕೊಂಡೋಗ್ರಿ. ಎಂತ ಆಶೀರ್ವಾದ ಅಲ್ವಾ? ಕೆಲವು ಸಾರಿ ನಾವೇನಂದ್ರೆ ದೇವ್ರನ್ನ ಹಾಗೆ ಹೇಳ್ಬೇಕು, ಏನಂತ? ದೇವರೇ, ನೀನು ಕೊಡೋದು ನನಗೆ ಮುಖ್ಯ ಅಲ್ಲ, ನೀನೇ ನನ್ನ ಸಂಗಡ ಇರಬೇಕು. ಹಲ್ಲೆಲೂಯಾ. ನೀನೇ ನನ್ನ ಸಂಗಡ ಇರಬೇಕು, ನೀನ್ ನನ್ನ ಪಾಲಿಗೆ ಬರಬೇಕು, ನೀನ್ ನನ್ನ ಪಾಲಿಗೆ ಬರಬೇಕು. ಈಗ ಕೆಲವು ಮನೆಗಳಲ್ಲಿ ಮೊದಲ ಕಾಲದಲ್ಲಿ, ಈ ಕಾಲದಲ್ಲಿ ಮದುವೆ ಮಾಡ್ತಾ ಇದ್ದಂಗೆನೆ ಹೊಸ ಪ್ರೋಡ ಬಿಡ್ತಾರೆ. ಮೊದಲ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಎಲ್ಲ ಒಟ್ಟಿಗೆ ಇರ್ತಾ ಇದ್ರು. ಆವಾಗ ಕೆಲವರು ಏನ್ ಮಾಡ್ತಾ ಇದ್ರು, ಅಣ್ಣ ತಮ್ಮಂದಿರುಗಳ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ರು, ಭಾಗ ಇಟ್ಕೊಳ್ತಾ ಇದ್ರು ಅಲ್ವಾ? ಪಾತ್ರೆಗಳಿದಾವೆ, ಓಕೆ ಅಪ್ಪ ನಿನಗಿಷ್ಟು, ದೊಡ್ಡವ್ರಿಗೆ ಗೊತ್ತಿ ಭಾಗ ಇಡೋದು, ನಾವು ನೋಡಿದೀವಿ ಚಿಕ್ಕವರಿದ್ದಾಗ. ಓಕೆ 4 ಜನ ಗಂಡು ಮಕ್ಳು ಇದೀರಪ್ಪ, ಈಗ ಈ ಪಾತ್ರೆಗಳು ನಿನಗೆ, ಪಾತ್ರೆಗಳು ನನಗೆ, ಈಗ ಇವ್ರಿಗಿದ ಆ 4 ಕಡೆ ಜಾಗ ಇದೆ, ಅದ್ ನೀನ್ ತಗೋ, ಇದ್ ನೀನ್ ತಗೋ, ಇದ್ ನೀನ್ ತಗೋ ಅಂತ ಹೇಳ್ತಾ ಇದ್ರು. ಆಮೇಲೆ ಕೇಳ್ತಾ ಇದ್ರು, ವಯಸ್ಸಾದ ಅಜ್ಜಿ ತಾತ ಯಾರು ನೋಡ್ಕೊಂತಾರೆ? ಅಯ್ಯೋ ಅವ್ರಿಗೆ ನಾ ಹಳೆ ಮನೇಲಿ ಅಲ್ಲೇ ಬಿದ್ದಿರ್ಲಿ ಬಿಡು, ಪಾತ್ರೆಗಳು ಬೇಕು, ನೆಲ ಬೇಕು, ಗಾಡಿ ಬೇಕು, ಆದ್ರೆ ವಯಸ್ಸಾದ ಜನರು ಬೇಡ. ಆಮೇಲೆ ಹೆಂಗ್ ಗೊತ್ತಾ? ಸತ್ತೋದ್ಮೇಲೆ ಅಯ್ಯೋ ಸತ್ತೋಗ್ಬಿಟ್ಟೆ, ಬದುಕಿದ್ದಾಗ ಅಳಲ್ಲ. ಆಮೇಲೆ ಸತ್ತೋದ್ಮೇಲೆ ಸಮಾಧಿ ಮೇಲೆ ಏನೇನೋ ಮಾಡೋದು, ದಿವಸಗಳು ಮಾಡೋದು. ಬದುಕಿದ್ದಾಗ ಹಾಲು ಒಯ್ದಿಲ್ಲ, ಬದುಕಿದಾಗ ಊಟ ಕೊಟ್ಟಿಲ್ಲ, ಸತ್ತೋದಾಗ ಮಾತ್ರ ಏನೇನೋ ಮಾಡ್ತಾರೆ. ಅದು ಒಳ್ಳೆಯದು ಅಲ್ಲ. ಈಗ ಹಾಗೇನೆ ದೇವರ ಕುರಿತಾಗಿ ಯೆರೆಮೀಯ ಪ್ರವಾದಿ ಹೇಳ್ತಾ ಇದ್ದಾನೆ, ದೇವರೇ ನನಗೇನೂ ಬೇಡ,
ನನಗೆ ನೀನು ಸಾಕು. ಹಲ್ಲೆಲೂಯಾ. ನಾವೇನು ಹೇಳ್ಬೇಕು? ನಾವು ದೇವರಿಗೆ, ಅಪ್ಪ ನನಗೇನು ಬೇಡ, ನೀನು ಸಾಕು. ಯೆರೆಮೀಯನು ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನ ಪಾಲು. ಇಂಗ್ಲಿಷ್ ಹೇಳ್ತಾರೆ ಯು ಆರ್ ಮೈ ಪೋರ್ಷನ್ ಅಂತಾರೆ. ಅಂದ್ರೆ ಅದರ ಅರ್ಥ ನೀನು ನನ್ನ ಆಸ್ತಿಯಪ್ಪ, ನೀನು ನನಗೆ ಸಮಸ್ತ, ನೀನಿದ್ರೆ ನನಗೆ ಇನ್ನೇನು ಬೇಕು? ಆ ಸೈನಿಕನು ಅರಸನನ್ನು ಕೋರ್ಕೊಂಡಂಗೆ, ನನಗೇನು ಬೇಡ ಅರಸ, ನೀವು ಮಾತ್ರ ಸಾಕು ನನಗೆ ಅಂದಂಗೆ, ಆ ದೇವರನ್ನು ಯಾರು ಆ ರೀತಿಯಾಗಿ ನಂಬುತ್ತಾರೋ ಅವರಿಗೆ ಖಂಡಿತವಾಗಿ ದೇವರು ಆಶೀರ್ವಾದವನ್ನ ಕೊಡುತ್ತಾರೆ. ನಿಮಗೆ ಗೊತ್ತು, ಈ ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ 10ನೇ ಅಧ್ಯಾಯ 9ನೇ ವಚನದಲ್ಲಿ ಒಂದು ವಾಕ್ಯ ಇದೆ. ನಿಮಗೆ ಗೊತ್ತು, ಇಸ್ರಾಯೇಲರ ಗೋತ್ರಗಳು ಎಷ್ಟು ಗೋತ್ರಗಳು? 12 ಗೋತ್ರಗಳು. ಎಷ್ಟು ಗೋತ್ರಗಳು? 12 ಗೋತ್ರಗಳು. ಯಾಕಂದ್ರೆ ಯಾಕೋಬನು ಎಂಬ ಇಸ್ರಾಯೇಲನಿಗೆ 12 ಜನ ಮಕ್ಕಳು. 12 ಜನರಲ್ಲಿ 11 ಜನಕ್ಕೆ ಆಸ್ತಿ ಕೊಟ್ಟರು. ಏನು ಅನ್ಯಾಯ ನೋಡಪ್ಪ ಇದು! 12 ಜನರಲ್ಲಿ ಏನ್ ಮಾಡಿದ್ರು? 11 ಜನಕ್ಕೆ ಆಸ್ತಿ ಕೊಟ್ಟರು. ಹೀಗೆ ಆಗಿದ್ದು, ನಾನು ಚಿಕ್ಕವನಿದ್ದೆ, ನನಗೆ 4ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದೆ. ನಮ್ಮೂರಲ್ಲಿ ಚರ್ಚ್ ಓಪನ್, ಚರ್ಚ್ ಓಪನ್ ಮಾಡ್ತಾ ಇದ್ರು. ನಾನೇನು ಮಾಡಿದೆ ಗೊತ್ತಾ? ಓಕೆ, ಅಲ್ಲಿ ಹೋದರೆ ಇವತ್ತು ತಿಂಡಿ ಕೊಡ್ತಾರೆ. ಅವತ್ತು ಅಲ್ಲಿಗೆ ಯೇಸ್ವಾಮಿ ನಂಬಿರ್ಲಿಲ್ಲ, ಚಿಕ್ಕವನಾಗ 2-3ನೇ ಕ್ಲಾಸ್ 4ನೇ ಕ್ಲಾಸ್ ಇರ್ಬೋದು. ತಿಂಡಿ ಕೊಡ್ತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ದೂರ 1 ಕಿಲೋಮೀಟ್ರು ತಿಂಡಿ ಕೊಡ್ತಾರೆ, ಇವತ್ತೇನೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗುವಾಗ ನನ್ನ ಮನಸ್ಸಲ್ಲಿ ಏನು ಆಸೆ ಬಂತು ಗೊತ್ತಾ? ನನಗೆ ಅಲ್ಲಿ ಹೋದ ತಕ್ಷಣ ತುಂಬ ಜನರಿದ್ದಾರೆ, ತುಂಬ ಒಳಗೆಲ್ಲ ತುಂಬೋಗಿ ಆಚೆ ಎಲ್ಲ ನಿಂತ್ಕೊಂಡಿದ್ದಾರೆ. ಇವಾಗ ನನಗೊಂದು ಕ್ವಶನ್ನು, ನಾನು ಆಚೆ ಇದ್ದೀನಿ, ಒಳಗಡೆ ಇಲ್ಲ, ತಿಂಡಿ ಸಿಗುತ್ತಾ? ಅವಾಗೊಂದು ನಾನೊಂದು ಪ್ರಶ್ನೆ, ಏನಂದ್ರೆ, ತಿಂಡಿ ಸಿಕ್ಕಿದ್ರೆ ಈ ದೇವರು ಒಳ್ಳೆಯವನು, ತಿಂಡಿ ಸಿಕ್ಕಲಿಲ್ವಾ ಈ ದೇವರು ಕೆಟ್ಟವನು. ಏನಾಗಿರ್ಬೋದು? ತಿಂಡಿ ಸಿಕ್ಲಿಲ್ಲ. ಅದೇ ಫೋರ್ಸ್ ಅಲ್ಲೇ ಚರ್ಚಿಂದ ಮನೆಯವ್ರಿಗೆ ಯೇಸುವನ್ನು ಬೈಕೊಂಡೇ ಬಂದಿದೆ. ಏನಂತ? ಈ ಯೇಸು ಸ್ವಾಮಿ ಮುದುಕ ದೇವರು, ನಮ್ಮ ದೇವರು ಸ್ಟ್ರಾಂಗು, ನಮ್ಮ ದೇವರುಗಳು ಸುಂದರವಾಗಿದ್ದಾರೆ, ಇವ್ರು ನೋಡಕ್ಕೆ ಚೆನ್ನಾಗೇ ಇಲ್ಲ. ನಮ್ಮ ದೇವರು ಎಲ್ಲರನ್ನು ಕೊಲ್ತಾರೆ, ಈ ದೇವರು ಒರೆಸ್ಕೊಂತಾರೆ, ಇವರೆಲ್ಲ ಒಬ್ಬ ದೇವರ ಅಂತ ಬೈಕೊಂಡು ಮನೆಗೆ ಬಂದಿದ್ದೆ. ಆವಾಗ ಬೈದಿದ್ದೆ, ಇವತ್ತು ಅದೇ ಬಾಯಲ್ಲಿ ನಮ್ಮ ದೇವರು ಹೊಗಳಂಗೆ ಮಾಡಿಬಿಟ್ಟು. ಹಲ್ಲೆಲೂಯಾ, ಆಮೆನ್. ಅದೇ ಬಾಯಲ್ಲಿ ನಾನು ಅದಕ್ಕೆ ಹೇಳಿದರೆ, ಇಲ್ಲಿ ಹೇಳ್ತಾ ಇರೋದು 11 ಕುಲದವರಿದ್ದಾರೆ, 11 ಜನರಿಗೆ ಆಸ್ತಿ ಸಿಕ್ಕಿದೆ, ಒಬ್ಬರಿಗೆ ಸಿಕ್ಕಿಲ್ಲ ಅಂದ್ರೆ ಅವ್ರೇನು ಅಂದ್ಕೊಂಡಿರ್ತಾರೆ? ಬೇಜಾರಲ್ಲ? 12 ಜನ ಇರೋದು, ಒಬ್ಬರು ಇಬ್ಬರು ಅಲ್ಲ. 12 ಜನಕ್ಕೆ ಒಬ್ಬನಿಗೆ ಆಸ್ತಿ ಸಿಕ್ಕಿಲ್ಲ, 11 ಜನರಿಗೆ ಆಸ್ತಿ ಸಿಕ್ಕಿದೆ. ಮೋಶೆ ಅಲ್ಲಿ ಹೇಳ್ತಾನೆ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 9ನೇ ವಚನ, ಆದದರಿಂದ ಮಿಕ್ಕ ಇಸ್ರಾಯೇಲ್ಯರಿಗೆ ದೊರಕಿದಂತೆ ಲೇವಿಯರಿಗೆ ಸ್ವಂತವಾದ ಭೂಸ್ಥಿತಿಯು ದೊರೆಯಲಿಲ್ಲ. ನಾನು ಹೇಳಿದ ನನ್ನ ಸಾಕ್ಷಿ ಹಂಗೆ, ನನಗೆ ಸಿಕ್ಲಿಲ್ಲ, ಎಲ್ರಿಗೂ ಸಿಕ್ತು, ನನಗೆ ಸಿಕ್ಕಿಲ್ಲೇ ಅಂತ ಹೇಳ ಇವ್ರಿಗೆ. ಆದರೆ ನಿಮ್ಮ ದೇವರಾದ ಯೆಹೋವನವರಿಗೆ ಹೇಳಿದಂತೆ ಯೆಹೋವನೇ ಅವರಿಗೆ ಸ್ವಾಸ್ಥ್ಯ. ಆಮೇನ್. ಅರ್ಥ ಆಗಿಲ್ಲ ನಿಮಗೆ? ಆ ದೇವ್ರು ಹೇಳ್ತಾನೆ, ಅವ್ರಿಗೆಲ್ಲ ಆಸ್ತಿ ಐತೆ, ನಿಮಗೆ ನಾನಿದ್ದೀನಿ ಅಂತಾರೆ ದೇವರು. ಅರ್ಥ ಆಗಿಲ್ಲ ನಿಮಗೆ? ಏನಾದ್ರು ಅವ್ರು ಹೇಳ್ತಾರೆ, ಅವ್ರಿಗೆಲ್ಲ ಆಸ್ತಿ ಸಿಕ್ಕಿದೆ, ನಿಮಗೇನ್ ಸಿಕ್ಕಿದೆ? ನಾನ್ ಸಿಕ್ಕಿದ್ದೀನಿ. ಯಾವ್ದು ದೊಡ್ಡದು? ಅದು ನೋಡಿ, ಭೂಮಿಗೆ ಒಡೆಯನಾದ ದೇವರು, ನಾನು ನಿಮ್ಮ ಪರವಾಗಿದ್ದೀನಿ, ಅವ್ರು ಭೂಮಿ ತಗೊಂಡಿದ್ದಾರೆ. ಅವ್ರು ಭೂಮಿ ತಗೊಂಡ ಖುಷಿಯಾಗಿರ್ಬೋದು, ಓ ನನಗೆ ಭೂಮಿ ಸಿಕ್ಕಿದಪ್ಪ, ನನಗೆ ಸಂತೋಷ, ಆಸ್ತಿ ಸಿಕ್ತು. ಈ ಕಡೆ 1,000 ಎಕರೆ, ಆ ಕಡೆ 1,000 ಎಕರೆ, 10,000 ಎಕರೆ, ಎಷ್ಟೋ. ಅವಾಗ ಜನ ಕಡಿಮೆ ಅಲ್ವಾ? ಎಲ್ಲಿ ಹೋಗಿ ಯಾರು ಹಾಕೊಂಡ್ರೆ ಅವ್ರದ್ದೇ ಜಾಗ. ಅವಾಗ ಆ ಕಾಲಗಳಲ್ಲಿ, ಪ್ರಾರಂಭಗಳಲ್ಲಿ. ಈಗ ನೋಡ್ತೇವೆ, ಓ ನಮಗೆ ಆಸ್ತಿ ಸಿಕ್ತು, ದೇಶ ಸಿಕ್ತು ಅಂತ ಹೋಗ್ತಾ ಇದ್ರೆ ಇವರಿಗೆ ಏನು ಸಿಕ್ಕಿರ್ಲಿಲ್ಲ. ಆದ್ರೆ ಅವ್ರಿಗೇನ್ ಸಿಕ್ತು ಗೊತ್ತಾ? ದೇವರು ಸಿಕ್ಕಿದನು. ಆಮೇನ್. ಈಗ ನೋಡ್ರಿ, ಅದು ಅವ್ರನ್ನೇ ನಾವು ಏನಂತೀವಿ ಗೊತ್ತಾ? ಯಾಜಕರು ಅಂತೀವಿ. ಏನಂತೀವಿ? ಈಗ ಏನ್ ಮಾಡಿದ್ರು ಗೊತ್ತಾ? ದೇವರು ಒಂದು ರೂಲ್ ಮಾಡಿದ್ರು. ಅನ್ಯಾಯ ಆಗಿರೋರಿಗೆ ದೇವರು ಸುಮ್ಮನೆ ಇರ್ತಾರಾ? ಇಲ್ವಾ? ನ್ಯಾಯ ಮಾಡ್ತಾರೆ. ಈಗ ಏನ್ ಮಾಡಿದ್ರು ಗೊತ್ತಾ? ಇವ್ರೇನ್ ಮಾಡಿದ್ರು, ನೋಡಪ್ಪ ನೀವು ಹೋಗಿ ದುಡೀರಿ, ಹೊಲಗಳಲ್ಲಿ ಚೆನ್ನಾಗಿ ದುಡೀರಿ, ಎಷ್ಟು ಬೇಕಂಗೆ ಮಾಡ್ಕೊಳ್ರಿ. ಆದರೆ ಒಂದು ಕೆಲಸ ಮಾಡ್ಬೇಕು, ನೀವು ದುಡಿದ್ರಲ್ಲೇ ನೀನು 10%, ನೀನು 10%, ನೀನು 10%, 11 ಜನರು ಎತ್ಕೊಂಡು ಬಂದು ಇವನಿಗೇನು ಮಾಡ್ಬೇಕು? ಚೆನ್ನಾಗೈತೆ ನ್ಯಾಯ?
ಆವಾಗ ಇವರು ಅದೇನಪ್ಪ ಇದು ಇಂಥ ಆಶೀರ್ವಾದ, ಕಷ್ಟಪಡೋದು ನಾವು, ಸುಖವಾಗಿರೋದು ಅವರು. ಈಗ ಎಷ್ಟು 11:10 ಎಷ್ಟಾಯ್ತು? 11:10 ಇಸ್ಕೊಳ್ರಿ ಎಷ್ಟಾಯ್ತು? 110 ಆಗೋಯ್ತು. ಅದರ ಅರ್ಥ ದೇವರು ಯಾಜಕರಿಗೆ ಏನ್ ಮಾಡಿದ್ರು, 100%ಗಿಂತ ಇನ್ನೂ 10% ಜಾಸ್ತಿ ಕೊಟ್ರು. ಹಾಲೆಲೂಯ. ನೋಡಿ, ದೇವರನ್ನ ನಂಬಿದ್ರೆ ಹಂಗಿರ್ತದೆ. ದೇವರು ಕೂಡಿಸಿ ಕೊಡ್ತಾನೆ. ದೇವರು ಹೇಳ್ತಾನೆ, ತುಂಬಿ ಹೊರ ಸೂಸುವಂತ ಆಶೀರ್ವಾದವನ್ನ ನಾನ್ ನಿಮಗೆ ಕೊಡ್ತೀನಿ. ಏನ್ ಮಾಡದ ಲೋಟ? ಅಬ್ರಹಾಮನು ಲೋಟನು ಹೋದ್ರು. ಲೋಟ ನೋಡಪ್ಪ, ನೀನು ಮುಂದೆ ಇದೆ. ಈ ಕಡೆ ನೋಡಿದ್ರೆ ಆಸ್ತಿ ಐತೆ, ಈ ಕಡೆ ಆಸ್ತಿ ಐತೆ, ಮಧ್ಯದಲ್ಲಿ ಬೆಟ್ಟ ಐತೆ. ಇಲ್ಲಿ ಬೆಟ್ಟನೂ ಕಾಣಿಸ್ತಾ ಐತೆ ನನಗೆ. ಓಕೆ, ಇಲ್ಲಿ ಬೆಟ್ಟ ಐತೆ. ಒಂದು ಕೆಲಸ ಮಾಡು, ನೀನೇ ಚಿಕ್ಕೋನು, ನೀನೇ ಆಸ್ತಿ ತಗೋ. ನೀನು ಈ ಕಡೆ ಹೋದ್ರೆ ನಾನು ಈ ಕಡೆ ಹೋಗ್ತೀನಿ. ನಿನಗೂ ನನಗೆ ಜಗಳ ಬೇಡ. ಆಸ್ತಿ ನೀನೇ ಮಾಡ್ಕೊ. ಇದಾದ್ರೂ ತಗೋ. ಫಸ್ಟು ದೊಡ್ಡವನ್ ತಗೊಬೇಕಾಗಿದ್ದು, ಆದರೆ ಚಿಕ್ಕವನಿಗೆ ಹೇಳಿದೆ ನೀನೇ ತಗೋ ಅಂದ. ಲೋಟ್ನೇನು ಮಾಡಬೇಕಾಗಿತ್ತು? ದೊಡ್ಡಪ್ಪ, ನೀನೇ ದೊಡ್ಡವನ, ನಿನಗೇನು ಬೇಕೋ ಅದು ತಗೋ ಅನ್ಬೇಕಾಗಿತ್ತು. ಆದರೆ ಇವನೇನು ಮಾಡ್ದ? ಕಣ್ಣೆತ್ತಿ ನೋಡ್ದ. ಓ, ಈ ಕಡೆ ಫಲವತ್ತಾದ ಭೂಮಿ, ಚೆನ್ನಾಗಿದೆ, ಇದೆಲ್ಲ ಇದೇ ಬೇಕು ನನ್ನ ಪಾಲಿಗೆ, ಇದು ಬೇಕು ಅಂದ. ಅಬ್ರಹಾಮನೇನು ಹೇಳ್ದ? ಆಯ್ತಪ್ಪ, ನೀನು ಈ ಕಡೆ ತಗೊಂಡಿದ್ಯಾ ತಾನೆ, ಬರಡು ಭೂಮಿ, ನಾನು ಇದು ತಗೊಳ್ತೀನಿ. ನೋಡಿ, ಅದರರ್ಥ ದೇವರಿಗೆ ಸನ್ಮಾನ ಮಾಡಿ ದೇವರ ಮಾತಿನಂತೆ ನ್ಯಾಯ ಮಾಡಿದ ಅವನು ಅಬ್ರಹಾಮನು. ನೀನು ಒಳ್ಳೇದೇ ತಗೋಪ್ಪ ಅಂತ ಹೇಳಿ ಕೊಟ್ಬಿಟ್ಟು ಹೋದ. ಕೊನೆಗೇನಾಯ್ತು ಗೊತ್ತಾ ನಿಮಗೆ? ಈ ಒಂದು ಆಸ್ತಿ ರೇಟ್ ಜಾಸ್ತಿ ಆಗೋಯ್ತು ಲೋಟಂದು. ನಾವಾಗಿದ್ರೆ ಹೊಟ್ಟೆ ಉರ್ಕೊಂತ ಇದ್ವಿ. ಅಯ್ಯೋ ಕೊಟ್ಬಿಟ್ನೆ ನೋಡಪ್ಪ, ಆಸ್ತಿ ರೇಟ್ಗಳು, ಕಂಪ್ನಿಗಳು ಬಂದ್ಬಿಟ್ಟು, ಪಟ್ಟಣಗಳು ಬಂದ್ಬಿಡ್ತು, ಸಿಟಿ ಆಗೋಯ್ತು, ಈ ಕಡೆ ಸಿಟಿ ಆಗೋಯ್ತು, ರೇಟ್ ಜಾಸ್ತಿ ಆಗೋಯ್ತು, ಸಾಹುಕಾರ ಆಗೋದ ಲೋಟ. ಅಬ್ರಹಾಮನು ಸಾಹುಕಾರನಾಗಿದೆ, ಇಲ್ಲಂತಲ್ಲ. ಆದರೆ ಯಾವಾಗ ಆಸ್ತಿ ಜಾಸ್ತಿ ಆಯಿತೋ, ಪಟ್ಟಣ ಬೆಳೀತೋ, ಪಾಪ ಕೂಡ ಬೆಳೀತು. ಜನ ನೋಡಿ, ದುಡ್ಡಿದ್ರೆ ಇವತ್ತು ನೀವೇ ಆಗಲಿ ನಾನೇ ಆಗಲಿ, ಹಣ ಬಲ ಬಂದ್ಬಿಡ್ತು ಅಂದ್ರೆ ಏನು ಮಾಡ್ತೀವಿ ಗೊತ್ತಾ ನಾವು? ಬಿಡಪ್ಪ, ಏನು ಕ್ರಿಸ್ಮಸ್ಗೆ ಬೇಕಾದ್ರೆ ಸ್ವಲ್ಪ ದುಡ್ಡು ಕೊಟ್ಬಿಡೋಣ ಪಾಸ್ಟ್ರಿಗೆ, ನನಗೆ ಟೈಮ್ ಇಲ್ಲ, ಬ್ಯುಸಿ ನಾನು ಅಲ್ಲಿ ಹೋಗ್ಬೇಕು ಕಾರಲ್ಲಿ, ನಾನು ಇಲ್ಲಿ ಹೋಗ್ಬೇಕು ಫಂಕ್ಷನ್ಗೆ, ಅವ್ರು ಕರೀತಾವ್ರೆ ಇವ್ರು ಕರೀತಾವ್ರೆ, ಚರ್ಚಿಗೆ ಬರೋಕ್ಕೆ ಟೈಮು. ಅದೇ ದುಡ್ಡಿಲ್ಲ ಅಂದ್ಕೋ, ಏಸಪ್ಪ ದೇವ್ರೆ ಏನೂ ಇಲ್ಲಪ್ಪ ಅಲ್ಲ, ಏಸಪ್ಪ ನೀನೇ ನನಗೆ ಏನಾದರೂ ಕೊಡಪ್ಪ. ದುಡ್ಡಿಲ್ಲ ಅಂದರೆ ಸ್ವಾಮಿ ಅಂತ ಬರ್ತೀವಿ, ದುಡ್ಡಿದ್ರೆ ಏನು ಸ್ವಾಮಿ ನೀನು ಅಂತಾರೆ ಅಲ್ವಾ? ನೋಡಿ, ಆ ರೀತಿಯಾಗಿ ಆಯಿತು, ಪಟ್ಟಣ ಬೆಳೀತು, ಪಾಪನೂ ಬೆಳೀತು. ಕೊನೆಗೆ ದೇವರೇನು ಮಾಡ್ದ? ಆ ಎರಡೂ ಪಟ್ಟಣಗಳನ್ನು ನಾನು ನಾಶ ಮಾಡ್ತೀನಿ. ಸೋದೋಮ್ ಗೋಮರ ಪಟ್ಟಣಗಳನ್ನ ನಾನು ನಾಶ ಮಾಡಿ. ಈಗ ಬೆಳೆದಿದ್ದೆ ಒಂದೇ ಸರಿ ಢಮಾಳ್ ಅಂತ ಬಿದ್ದೋಯ್ತು. ಆದರೆ ಅಬ್ರಹಾಮನು ನಿಧಾನವಾಗಿ, ಅಪ್ಪ ನೀನು ಕೊಟ್ಟಿದ್ದಪ್ಪ, ನೀನೇನು ನನ್ನ ಪಾಲಿಗೆ ಕೊಡ್ತೀಯೋ ಅದೇ ನನಗೆ ಸಾಕಪ್ಪ ಅಂದ್ಕೊಂಡು ಸುಮ್ಮನೆ ಇದ್ದ. ಆದರೆ ನಿಮ್ಗೆ ಗೊತ್ತು, ಅಬ್ರಹಾಮನು ಹೋಗಿ ಪಾಪ ಲೋಟನ್ನ ಕಾಪಾಡು ಅಂತ ದೇವ್ರ ಹತ್ರ ಬೇಡ್ಕೊಳ್ತಾನೆ. ನಾವಾಗಿದ್ರೆ ಅವನು ನನ್ನನ್ನು ಬಿಟ್ಬಿಟ್ಟು ಅದನ್ನ ತಗೊಂಡವನೇ, ಅವನು ಉದ್ಧಾರ ಆಗಬಾರ್ದು, ಅವನು ಹಂಗೆ ಹೋಗ್ಬಿಡ್ಲಿ ಬಿಡಿ ದೇವ್ರೆ, ಅವನು ಹೋದ್ರೆ ನನಗೆ ಇನ್ನೂ ಲಾಭನೇ ಅಂದ್ಕೊಳ್ತಾ. ಮನುಷ್ಯರಲ್ವಾ, ಮನುಷ್ಯರು ಅಂದ್ಕೊಳ್ಳೋದೇನೋ ಹಿಂಗೆ, ಯಾಕಂದ್ರೆ ನನಗೆ ಮರ್ಯಾದೆ ಕೊಟ್ಟಿಲ್ಲ. ಕೆಲವರು ಹಂಗೇನೆ, ವಿಶ್ವಾಸಿಗಳು ಹಂಗೆ, ಸೇವಕರುಗಳು ಹಂಗೆ, ಜನರಂಗೆ. ಓ, ನನ್ನನ್ನು ಬಿಟ್ಟೋಗಿದ್ದಾರೆ ಇವರು, ಹಾಳಾಗ್ತಾರೆ, ಅವರು ಶಪಿಸ್ತಾರೆ, ಬೈತಾರೆ. ಆದರೆ ದೇವ್ರ ಮಕ್ಕಳು ಹಂಗೆ ಮಾಡಬಾರ್ದು. ನಮಗೆ ಶತ್ರುತ್ವ ಇದ್ರೂ, ನಮ್ಮನ್ನು ಕಪಾಳಕ್ಕೆ ಕೊಡಿದ್ರು, ನೋವು ಮಾಡಿದ್ರು, ಆಯ್ತಪ್ಪ ನೀನು ಚೆನ್ನಾಗಿರು ಅನ್ಬೇಕೇ ಹೊರತು ಶಪಿಸುವಂಥದ್ದು ನಮ್ಮ ಕೆಲಸ ನಾವು ಮಾಡಬಾರ್ದು. ನಾವು ಹಂಗೆ ಮಾಡಿದ್ರೆ ಲೋಕದ ಜನಕ್ಕೂ ನಮಗೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ವಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವೇನು ಮಾಡಬೇಕು? ಬಲಗನ್ನಿಗೆ ಹೊಡೆದ್ರೆ ಎಡಗನ್ನನ್ನು ತೋರಿಸ್ಬೇಕಂತ ಏಸಪ್ಪ ಹೇಳ್ತಾರೆ. ಅಬ್ರಹಾಮನು ಆ ಲೋಟನಿಗೋಸ್ಕರ ಪ್ರಾರ್ಥನೆ ಮಾಡಿದನು. ಇವತ್ತು ನಾವು ಅಷ್ಟೇ, ನಮಗೆ ಕೆಲವು ಸಾರಿ ಬರಲ್ಲ, ನನಗೂ ಕೋಪ ಬಂದ್ಬಿಡ್ತದೆ. ಯಾಕೆ ಕೋಪ ಬರಲ್ಲ? ಬರಲ್ವಾ? ಬಾದ ದಿಢೀರ್ನ ಹಾಕಿ ಕೊಡೋಣ ಅನಿಸ್ತದೆ, ಆಮೇಲೆ ಅನಿಸ್ತದೆ ಬಿಡು ಹೋಗ್ಲಿ, ನಾವು ದೇವ್ರ ಮಕ್ಕಳಲ್ವಾ,
ಅನಿಸ್ತದೆ. ಆಮೇಲೆ ಆದರೂ ಕೋಪ ಬರ್ತದೆ. ದೇವ್ರ ವಾಕ್ಯ ಹೇಳ್ತದೆ, ಕೋಪ ಬಂದರೂ ಪಾಪ ಮಾಡಬಾರ್ದು. ಕೋಪ ಯಾರಿಗೆ ಬರಲ್ಲ? ಎಲ್ಲರಿಗೂ ಬರ್ತದೆ, ಆದರೆ ಪಾಪ ಮಾಡಬಾರ್ದು ಅಂತ ದೇವ್ರ ವಾಕ್ಯ ಹೇಳ್ತದೆ. ಇಲ್ಲಿ ನೋಡಿ ಎಂತ ದೇವರು ಆಶ್ಚರ್ಯಕರವಾಗಿ ಮಾಡಿದ್ರು. ಈ 11 ಗೋತ್ರದವರಿಗೆ ಆಸ್ತಿ ಕೊಟ್ಟಾಗ ಅವ್ರು ಖುಷಿ ಆದರು, ಆದರೆ 12ನೇ ಗೋತ್ರದವರಿಗೆ ದೇವರು ಇನ್ನೂ ಹೆಚ್ಚಿನ ಆಶೀರ್ವಾದ ಕೊಟ್ಟರು. ಹಲ್ಲೆಲೂಯ. ಇವತ್ತು ನೀವು ದೇವಜನವೇ, ನಿಮ್ಮ ಹತ್ರ ಹಣ ಇಲ್ಲ, ಆಸ್ತಿ ಇಲ್ಲ, ನಿಮ್ಮ ಹತ್ರ ಏನೂ ಇಲ್ಲ, ಲೌಕಿಕವಾಗಿ ಏನೂ ಇಲ್ಲ, ಆದರೆ ನಿಮ್ಮ ಹತ್ರ ದೇವರಿದ್ದಾರೆ. ಸಂತೋಷನ ಇಲ್ವಾ? ಎಲ್ಲರೂ ಹೇಳ್ತಾರೆ, ನಾನು ನೋಡು, ಕೆಲವ್ರು ಕೇಳ್ತಾರೆ, ನಾನು ಫೋನ್ ಮಾಡೋ ಹೇಳ್ತಾರೆ, ಏನು ನೀವು ಚರ್ಚ್ಗೆ ಹೋಗ್ತಾ ಇದ್ದೀರಾ, ಏನು ಅದ್ಭುತ ನಡೆದೈತೆ ನಿಮಗೆ, ಏನು ಚೆನ್ನಾಗಿ ಆಗೈತೆ ನಿಮಗೆ, ನೋಡಿ ನಾವೆಷ್ಟು ಚೆನ್ನಾಗಿ ಆಗ್ತಾ ಇದ್ದೀವಿ ಅಂತ. ನಿಜಾನೇ ಚೆನ್ನಾಗಿ ಆಗ್ತಾರೆ. ಆ ಒಂದು ಸೋದೋಮ್ ಗೋಮರ ಪಟ್ಟಣಗಳ ಥರ ಬೆಳೀತಾರೆ, ಆದರೆ ಅದು ಒಂದು ದಿವಸ ಬೆಂಕಿಗೆ ಆಹುತಿಯಾಗುತ್ತೆ, ನಾಶ ಆಗುತ್ತೆ. ಆದರೆ ನಾವಾದರೂ ನಿತ್ಯ ಜೀವಕ್ಕೆ ಹೋಗ್ತೀವಿ. ದೇವರನ್ನ ನಂಬಿದ ಮಕ್ಕಳು ಎಂದಿಗೂ ಕೂಡ ಅವರೇನಾಗೋದಿಲ್ಲ, ಹಾಳಾಗೋದಿಲ್ಲ, ಅವರು ಆಶೀರ್ವದಿಸಲ್ಪಡ್ತಾರೆ. ಇವತ್ತು ನಮಗೆ ಲೌಕಿಕವಾಗಿ ಏನು ಆಶೀರ್ವಾದ ಇಲ್ಲದಿರ್ಬೋದು. ನಿಮಗೆ ಗೊತ್ತು, ಲಾಜರನು ಮತ್ತು ಐಶ್ವರ್ಯವಂತನು ಅಲ್ವಾ? ಐಶ್ವರ್ಯವಂತನು ಸಕಲ ನಾರುಮಡಿ ಬಟ್ಟೆಗಳನ್ನು ಧರಿಸಿಕೊಂಡು ಬೇಕಾದ ತಿಂಡಿಗಳನ್ನು ತಿನ್ನದೆ ಬರೋ ಅಂದ್ರೆ ಬರ್ತಾ ಇದ್ರು, ಹೋಗು ಅಂದ್ರೆ ಹೋಗ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಒಂದು ದಿವಸ ಈ ಲಾಜರ್ನು ಏನೂ ಇಲ್ದವನು ಪಾಪ ಸತ್ತೋದ. ಅವನು ಮಣ್ಣು ಮಾಡೋಕ್ಕೂ ಯಾರೂ ಇಲ್ಲ, ಅವನು ನೋಡ್ಕೊಳಕ್ಕೂ ಯಾರು ಇಲ್ಲ. ಆದರೆ ಅವನನ್ನು ಯಾರು ಕರ್ಕೊಂಡೋದ್ರಂತೆ? ದೇವದೂತರು ಕರ್ಕೊಂಡೋದ್ರಂತೆ. ಹಲ್ಲೆಲೂಯಾ. ಆದರೆ ಇವನು ಒಂದು ದಿವಸ ಸತ್ತೋದ, ಇವನ್ ಯಾರು ಕರ್ಕೊಂಡೋದ್ರು? ದೇವುಗಳು ಕರ್ಕೊಂಡೋದ್ರು. ಅಲ್ಲಿ ದೇವದೂತರು, ಇಲ್ಲೇ ದೇವುಗಳು ಕರ್ಕೊಂಡೋಗಿ ಅವನು ಕಣ್ಣು ತೆಗೆದು ನೋಡ್ತಾನೆ, ಅಬ್ಬಬ್ಬಾ ಏನೋ ಉರಿತದಲ್ಲಪ್ಪ ಅಂತ ತೆಗೆದು ನೋಡಿದ್ರು. ಎಲ್ಲಿದ್ದೀನೋ, ಎಲ್ಲಿದ್ದೀನಿ, ಯಾರು ಬರ್ರೋ ಅಂದ್ರೆ ಯಾರು ಬರೋದಿಲ್ಲ, ಯಾರು ಬರಲ್ಲ. ಅವನು ಎಲ್ಲಿದ್ದೀನಿ ಅಪ್ಪ, ನೀನು ಪಾತಾಡ್ದೆ. ನಾನು ಯಾಕೆ ಪಾತಾಡ್ದಲ್ಲಿದ್ದೀನಿ? ಯಾಕಂದ್ರೆ ನೀನು ದೇವ್ರು ನಂಬಲಿಲ್ಲ, ಯಾಕೆಂದ್ರೆ ನೀನು ಚೆನ್ನಾಗಿ ದುಡ್ಡು ಕಾಸು ಅದನ್ನ ಆಸೆ ಪಟ್ಟು ನೀನು ಅದನ್ನ ನೋಡ್ತಾ ಇದ್ದೆ, ಅದಕ್ಕೆ ನಿನಗೆ ಇಷ್ಟ ಅಂತ ಇದು ಅಂತ ಹೇಳಿದ್ರು. ಹಲ್ಲೆಲೂಯಾ. ಆದರೆ ನೋಡ್ತಾ ಇದ್ದೇವೆ, ಲಾಜರ್ನು ಸುಖವಾಗಿ ಇದ್ದನು. ಆಮೇನ್. ಈ ಲೋಕದಲ್ಲಿ 20, 50, 70 ವರ್ಷ ಮಾತ್ರ ಸುಖ ಸಂತೋಷ. ಆಮೇಲೆ ಒಂದು ಸಮಯ ಬರ್ತದೆ, ಏನ್ ಮಾಡ್ತದೆ, 60, 70 ವರ್ಷ ಆದ್ಮೇಲೆ ನಾವು ತಗೊಂಡ್ ಬಂದೆ ತಿನ್ನು ಅಂತ ಬಿರಿಯಾನಿ ಕೊಟ್ರೆ ಚೆನ್ನಾಗಿ ತಿನ್ನೋಕ್ಕಾಗಲ್ಲ, ಕರಗಲ್ಲ ಅಂತಾರೆ. ತಿನ್ನೋ ಟೈಮಲ್ಲಿ ಊಟ ಇರಲ್ಲ, ತಿನ್ನೋಕೆ ಆಗದೆ ಇರುವಾಗ ತಗೊಂಬಂದು ಕೊಟ್ರೆ ಏನು ಪ್ರಯೋಜನ? ಅಮ್ಮ ತಗೋ ಸ್ವೀಟು ಅಂದರೆ ಶುಗರ್, ಇನ್ನು ಸ್ವಲ್ಪ ಚೆನ್ನಾಗಿ ಊಟ ತಿನ್ನು, ಟೇಸ್ಟ್ ಎಷ್ಟು ಇಲ್ಲ, BP ಏನು ಇಲ್ಲ, ಸ್ವಲ್ಪ ಎಣ್ಣೆ ಫ್ರೈ ಮಾಡ್ರು ಕೊಟ್ಟು ಇಲ್ಲ, ಕೊಲೆಸ್ಟ್ರಾಲ್ ಎಲ್ಲ ಕೊಬ್ಬು ಜಾಸ್ತಿ. ಅಂದರೆ ಮನುಷ್ಯನ ಅಷ್ಟೇ ತಿನ್ನೋದು. ಎಷ್ಟು ವರ್ಷ ತಿಂತಾರೆ? ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ 20, 40 ವಯಸ್ಸವರೆಗೂ ಚೆನ್ನಾಗಿ ಊಟ ಮಾಡ್ತಾರೆ ಅಲ್ವಾ? ಮುದ್ದೆ ತಿಂತಾರೆ, ಊಟ ತಿಂತಾರೆ, ಒಂದು 50 ವರ್ಷ 60 ವರ್ಷ ತಿಂತಾರೆ, ಆಮೇಲೆ ಕರಗಲ್ಲ ಅಲ್ವಾ? ಇದಕ್ಕೋಸ್ಕರ ನಾವು ಯಾಕೆ ತುಂಬ ಆಸೆ ಪಡಬೇಕು? ಕೆಲವರು ಏನು ಮಾಡ್ತಾರೆ, ಹೊಟ್ಟೆಯೇ ದೇವರು ಅಂದ್ಕೊಳ್ತಾರಂತೆ. ಏನೋ ಹೊಟ್ಟೆಯೇ ದೇವರು, ಒಳ್ಳೆ ಕೆಲಸ ಪೂಜೆ ಮಾಡಲ್ಲ ಹೊಟ್ಟೆಗೆ, ಹೊಟ್ಟೆನೇ ದೇವರು, ತಿನ್ಬೇಕು, ಏನು ತಿನ್ಬೇಕು ಹಂಗಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀವಿ, ದೇವರು ಅವರಿಗೆ ನ್ಯಾಯ ಮಾಡಿದನು. ಆಮೇನ್. ದಾವೀದನು ಕೂಡ, ದಾವೀದನ ಕೀರ್ತನೆಗಳಲ್ಲಿ 16ನೇ ಕೀರ್ತನೆ 5ನೇ ವಚನ ಹೇಳ್ತದೆ. ಕೀರ್ತನೆಗಳು 16ನೇ ಕೀರ್ತನೆ 5 ಮತ್ತು 6, 7 ನನ್ನ ಪಾಲು ನನ್ನ ಪಾನವೂ ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನ ಭದ್ರಗೊಳಿಸುತ್ತಿ. ದಾವೀದನು ಹೇಳ್ತಾನೆ, ದೇವ್ರೇ ನನಗೆ ನೀನು ಕೊಟ್ಟರು ಅರಮನೆ ಅಲ್ಲಪ್ಪ. ನಾವು ಅರಮನೆ ಕೊಟ್ಟರೆ ಸುಮ್ಮನೆ ಇರ್ತೀವ? ದೇವ್ರನ್ನೇ ಬಿಟ್ಬಿಡ್ತೀವಿ ನಾವಂದ್ರೆ ಅಲ್ಲಿ ನಾವು ಬೇಡ, ಲೋಕದ ಜನ ಅಲ್ವಾ? ಚೆನ್ನಾಗಿ ಏನಾದರೂ ಕೊಟ್ಟರೆ ದೇವ್ರನ್ನ ಮರ್ತೋಗ್ಬಿಡ್ತಾರೆ. ಆದರೆ ದಾವೀದನು ರಾಜ ಆಗಿದ್ದ, ಅರಮನೆಗಳಿದ್ದುವು, ಆದರೆ ಅವನು ಹೇಳ್ತಾ ಇದ್ದೇನು ಗೊತ್ತಾ, ನಾನು ಒಂದು ದಿವಸ ನನ್ನ ದೇವರ ಆಲಯದ ಬಾಗಿಲು ಕಾದುಕೊಂಡ್ರೆ ಸಾಕು ಅಂದನು. ಹಲ್ಲೆಲೂಯಾ. ಏನು ಗೊತ್ತಾ, ನನಗೆ ಅರಮನೆ ಅಲ್ಲ ಮುಖ್ಯ, ದೇವರ ಆಲಯದ ಬಾಗಿಲು ಕಾದುಕೊಂಡ್ರೆ ಸಾಕು ಅಂತ. ಹಂಗೆ ಹೇಳಕ್ಕಾಗುತ್ತೆ ಯಾರಿಗಾದ್ರು? ಈಗ ಹೇಳಕ್ಕಾಗುತ್ತಾ? ಹೇಳಕ್ಕಾಗಲ್ಲ. ಅವನು ಹೇಳ್ತಾ ಇದ್ದ, ದೇವರ ಆಲಯ ನನಗೆ ಸಾಕಪ್ಪ, ಈ ಅರಮನೆ ಬೇಡಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ 16ನೇ ಕೀರ್ತನೆ 5 ಮತ್ತು 7 ಹೇಳ್ತದೆ, ನನ್ನ ಪಾಲು ನನ್ನ ಪಾನವು ದೇವರೇ, ನನ್ನ ಪಾಲು ದೇವರೇ, ನೀನೇ ನನ್ನ ಸ್ವಾಸ್ಥ್ಯ. ನಾನು ಹೇಳ್ತೇನೆ ನನ್ನ ಪ್ರಾಪರ್ಟಿ, ಇಂಗ್ಲಿಷಲ್ಲಿ ಹೇಳ್ತಾರೆ ನನ್ನ ಪ್ರಾಪರ್ಟಿ. ನನ್ನ ಹೆಸರಲ್ಲಿ ಎಷ್ಟು ಪ್ರಾಪರ್ಟಿ ಇದೆ ಗೊತ್ತಾ?
ಎಷ್ಟು ಬಿಲ್ಡಿಂಗ್ಸ್ ಇದಾವೆ ಗೊತ್ತಾ? ಕೆಲವ್ರು ಹೇಳ್ತಾರೆ. ನೆನೆ ಒಬ್ಬರು ವ್ಯಕ್ತಿನ ನಾವು ಮೀಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ನನಗೆ ಗೌರಿಬೀದ್ನಗರ ಹತ್ರ 8 ಎಕರೆ ಇದೆ, ಬೆಂಗಳೂರಲ್ಲಿ ನನಗೆ ಇಷ್ಟು ಎಕರೆ ಇದೆ, ನನಗೆ ಅಲ್ಲಿ ಅಷ್ಟು ಸೈಟ್ ಇದೆ, ಇಲ್ಲಿ ಇಷ್ಟು ಸೈಟ್ ಇದೆ ಅಂತ. ತುಂಬ ಆಸ್ತಿ ಐಶ್ವರ್ಯ ಇದೆ, ಆದರೆ ಅವರ ಜೀವಿತದಲ್ಲಿ ದೇವರಿಲ್ಲ. ಏನು ಮಾಡ್ತೀಯ? ದೇವರ ವಾಕ್ಯ ಹೇಳ್ತದೆ, ಈ ಲೋಕವನ್ನೆಲ್ಲ ನೀನು ಸಂಪಾದನೆ ಮಾಡಿಕೊಂಡರೂ ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೇನು ಪ್ರಯೋಜನ? ಒಬ್ಬ ಯಪ್ಪ ಹಂಗೆ ಮಾಡಿದ್ನಂತೆ. ಇವನ್ ಚೆನ್ನಾಗಿ ಎಲ್ಲ ತೋಟಗಳೆಲ್ಲ ಹಾಕ್ಬಿಟ್ಟಿದ್ದಾನೆ. ಏನು ಬೆಳೆ ತುಂಬ ಚೆನ್ನಾಗಿ ಬೆಳೆದ್ಬಿಡ್ತು. ಈ ಸಾರಿ ಮಳೆ ಚೆನ್ನಾಗಾಗಿದೆ, ಬೆಳೆ ಚೆನ್ನಾಗಾಗಿದೆ. ಕಣಜ ಎಲ್ಲ ಕಿತ್ತಾಕ್ರೋ, ಹೊಸ ಕಣಜಗಳು ಕಟ್ಟೋಣ. ಎಲ್ಲ ಹಳೆವೆಲ್ಲ ಕೀಳಿಸ್ಬಿಟ್ಟು ಹೊಸ ಕಣಜಗಳು ರಾಶಿ ರಾಶಿ ತೂರಿ ತೂರಿ ಎತ್ಕೊಂಡೋಗಿ ಎಲ್ಲ ಅಟ್ತಾರೆ. ಅಟ್ಬಿಟ್ಟ ಮೇಲೆ ಎಲ್ಲ ಕಣಜಗಳಲ್ಲಿ ಸೇರಿಸ್ಬಿಟ್ಟು ಮಲ್ಕೊಳ್ತಾನೆ. ಹಾ, ಇನ್ನೇನು ಬೇಕು ನಿನಗೆ? ಚೆನ್ನಾಗಿ ದುಡ್ದಿದೀಯಾ, ಚೆನ್ನಾಗಿ ಬೆಳೆದಿದೀಯಾ, ಕಣಜಗಳಲ್ಲಿ ಕೂಡಿಸಿಟ್ಕೊಂಡಿದೀಯಾ, ಇನ್ನು ತಿನ್ನು, ಮಜಾ ಮಾಡು, ಸಂತೋಷ ಪಡು ಅಂತ ಹೇಳಿ ತನಗೆ ತಾನು ಹೇಳ್ಕೊಳ್ತಾನೆ. ಹಂಗೆ ಹೇಳ್ಕೊಂಡು ನಿದ್ದೆ ಮಾಡುವಾಗ ದೇವರು ಕನಸಲ್ಲಿ, ಮಗನೇ ಟೈಮ್ ಆಯಿತು ಬಾ. ಏನೋ ಟೈಮ್ ಆಯ್ತಾ? ಎಲ್ಲಿಗೆ? ಭೂಯಾತ್ರೆ ಮುಗೀತು. ಅಯ್ಯಯ್ಯೋ, ಇವತ್ತು ನೆನ್ನೆನೆ ಕಣಜಗಳು ಕೀಳಿಸಿ ಎಲ್ಲ ಕೂಡಿಸಿ ತುಂಬಿಸಿಟ್ಟಿದ್ದೀನಿ, ಇನ್ನು ನಾನು ತಿನ್ಬೇಕು, ಮಜಾ ಮಾಡಬೇಕು, ನೀನು ಬಾ ಅಂದ್ರೆ ಹೆಂಗೆ ಬರ್ತೀನಿ? ಹಂಗೆಲ್ಲ ಆಗಲ್ಲ. ನೀನು ಬಾ ಅಂದರೆ ಬರಬೇಕು. ಇರು, ಸ್ವಲ್ಪ ಟೈಮ್ ಕೊಡು. ಹಂಗೆಲ್ಲ ಆಗಲ್ಲ. ನೋ 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 ಆಗಲ್ಲ. ಬಾ. ಅಯ್ಯೋ, ಇಷ್ಟೂ ದುಡಿದ್ನೆ, ಇಷ್ಟ ಕಷ್ಟಪಟ್ಟು ಸೇರಿಸಿಟ್ನೆ, ಇಂಥ ಕೆಲಸ ಆಗೋಯ್ತೆ ಅಲ್ವಾ? ನಾವು ಎಷ್ಟೋ ಮಾಡ್ತೀವಿ. ಯಾವಾಗ ನಾವು ಹೋಗ್ಬೇಕು ಗೊತ್ತಿದೆಯಾ ನಮಗೆ? ಗೊತ್ತಿದ್ರೆ ನಾವೇನು ಮಾಡ್ತೀವಿ? ಯಾವಾರೋ ಒಬ್ರು ಹೇಳಿದ್ರಂತೆ, ಯೇಸು ಸ್ವಾಮಿ ಬಂದ್ಬಿಡ್ತಾರೆ ಈ ವರ್ಷದಲ್ಲಿ ಅಂತೇಳಿ. ಎಲ್ಲರೂ ಏನು ಮಾಡಿದ್ರು ಗೊತ್ತಾ? ಯೇಸು ಸ್ವಾಮಿ ಬಂದರೆ ಇದೆಲ್ಲ ವೇಸ್ಟ್ ಆಗೋಗುತ್ತೆ, ಮಾರಿ ಮಾರಿ ತಿಂದಾಕೋಣ, ಎಲ್ಲ ತಿಂದಾಕೋಣ ಅಂತೇಳಿ ಯೇಸು ಸ್ವಾಮಿ ಬಂದ್ಬಿಡ್ತಾರೆ ಬೇಗ ಅಂತ ಯಾರೋ ಬೋಧನೆ ಮಾಡಿಬಿಟ್ಟಿದ್ದಾರೆ. ಒಂದು ಗುಂಪು ಕೇರಳದಲ್ಲಿ, ಸತ್ಯ ಇದು, ಕತೆ ಅಲ್ಲ. ಅವ್ರೇನು ಮಾಡಿದ್ರು, ಕೇರಳದಲ್ಲಿ, ತಮಿಳ್ನಾಡಲ್ಲಿ ಎಲ್ಲ ಮಾರಿ ಮಾರಿ ತಿಂದು ತಿಂದು ಇನ್ನೇನು ಇವತ್ತು ಬಂದುಬಿಡ್ತಾರೆ, ಇನ್ನೇನು ಇವತ್ತು ಬಂದುಬಿಡ್ತಾರೆ, ಇವತ್ತು ಬಂದುಬಿಡ್ತಾರೆ ಅಂತೇಳಿ ಕಾತ್ಕೊಂಡು ಎಲ್ಲ ಖಾಲಿ ಆಗೋಯ್ತು ಊಟ ಎಲ್ಲ. ಏನು ಯಾರ ಹತ್ರನೂ ಇಲ್ಲ. ಯೇಸು ಸ್ವಾಮಿ ಮಾತ್ರ ಬಂದಿಲ್ಲ. ಅಂದರೆ ಅದರರ್ಥ ಆ ರೀತಿ ಅಲ್ಲ. ನಾವು ನಮ್ಮ ಮನಸ್ಸನ್ನು ನಮ್ಮ ಆಸ್ತಿ ಮೇಲೆ, ವಸ್ತುಗಳ ಮೇಲೆ, ಮನುಷ್ಯರ ಮೇಲೆ ಇಡಬಾರ್ದು. ಕೆಲವು ಸಾರಿ ಕೆಲವರು ಹೇಳ್ತಾರೆ, ನನ್ನ ಗಂಡನೇ ನನ್ನ ದೇವರು ಅಲ್ಲ, ನನ್ನ ಹೆಂಡ್ತಿನೇ ನನಗೆ ದೇವತೆ. ಚೆನ್ನಾಗಿ ನೋಡ್ತಾ ಇದ್ರೆ ದೇವತೆ, ಇಲ್ಲ ಅಂದರೆ ಅವಳು ದೆವ್ವ ಅಂತಾರೆ ಅಲ್ಲ. ಚೆನ್ನಾಗಿ ಮದುವೆ ಆಗಿ ಮದುವೆ ಆಗಿ ಹೊಸದಲ್ಲಿ ನನ್ನ ಹೆಂಡ್ತಿ ದೇವತೆ ಅಪ್ಪ ಅಂತಾರೆ. ಒಂದು 3 ವರ್ಷ ಬಿಟ್ಟು ಬಂದರೆ ಅವಳು ದೆವ್ವ, ಅವಳು ಮಾತೇ ಕೇಳ್ತೇವೆ, ಸುಮ್ಮನೆ ಇರು ಅಲ್ವಾ? ಹೊಸದಾಗಿ ಮದುವೆ ಆಗಿ ಹೊಸದಲ್ಲಿ ದೇವತೆ ಅಂದೆ ಆವಾಗ ಹೊಸದಾಗಿ ಕಾಣಿಸಿದ್ಲು, ಒಳ್ಳೆಯವಳು ಅಂದ್ಕೊಂಡೆ, ದೇವತೆ ಥರ ಕಾಣಿಸಿದ್ಲು. ಇವಾಗ ಅಸಲಿ ಕತೆ ಗೊತ್ತಾಗ್ಬಿಟ್ಟೈತೆ. ಕಲರೆಲ್ಲ ಹೊರಟೋಗೈತೆ, ಮೇಕಪ್ ಎಲ್ಲ ಹೊರಟೋಗೈತೆ, ಮಕ್ಕಳಾಗಿ ಸ್ವಲ್ಪ ದಪ್ಪ ಆಗಿಬಿಟ್ಟವಳೆ, ಇವಾಗ ದೆವ್ವ ಆಗಿಬಿಟ್ಟವಳೆ ಅಂತ. ಹಂಗೆ ಮನುಷ್ಯರು ಬದಲಾಗ್ಬಿಡ್ತಾರೆ. ಆದರೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು, ದೇವರು ದಾವೀದನೇ ಹೇಳ್ತಿದ್ದಾನೆ, ನನ್ನ ಪಾಲು, ನನ್ನ ಸ್ವಾಸ್ಥ್ಯ, ನನ್ನ ಪ್ರಾಪರ್ಟಿ ಯಾರಂತೆ? ದೇವಜನವೇ, ಇಲ್ಲಿರೋದೆಲ್ಲ ಹೋಗ್ತದೆ. ಮೊನ್ನೆ ನಾನು ನಮ್ಮ ಮನೇಲಿ ಹೇಳ್ತಾ ಇದ್ದೆ, ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅಡ್ವರ್ಟೈಸ್ಮೆಂಟ್ ಏನು ಗೊತ್ತಾ? ಅದೇನೋ ಹೆಸರು ಹೇಳ್ತಾನೆ, ಆ ಹೆಸರು ನನ್ನ ಜ್ಞಾಪಕ ಇಲ್ಲ. ಓ ವರೆ ವಾ, ಹೊಸ ಮನೆ ಅಲ್ವಾ, ಏನೋ ಹೆಸರಿದೆ, ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಹೊಸ ಮನೆ, ಹೊಸ ಕಾರು, ಹೊಸ ಹೆಂಡತಿ, ವಾ ಅಂತಾನೆ. ಆಮೇಲೆ 2ನೇ ಸಾರಿ ಬರ್ತಾನೆ ಕೆಲವು ದಿನ ಆದಮೇಲೆ, ಹೊಸ ಮನೆ, ಹಳೆ ಕಾರು, ಹಳೆ ಹೆಂಡತಿ. ಏನೋ ಇನ್ನು 2 ದಿನ ಅಂದ್ರೆ, ಹೊರೆ ವಾ, ಏನಪ್ಪ ಹೊಸ ಮನೆ, ಕಾರಿಲ್ಲ, ಹೆಂಡ್ತಿನೇ ಇಲ್ಲ. ಅದು ಪೇಂಟ್ ಅಡ್ವರ್ಟೈಸ್ಮೆಂಟು. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಪೇಂಟ್ ಯಾವಾಗೂ ಸೇಮ್ ಇರ್ತದೆ, ನಿನ್ನ ಕಾರು ಹಳೇದಾಗಿ ಹೋಗ್ತದೆ, ನಿನ್ನ ಹೆಂಡ್ತಿನೂ ಹಳೇದಾಗಿ ಬಿಡ್ತಾರೆ ಅಂತ ಹೇಳೋದಕ್ಕೆ ಆ ಥರ ತೋರಿಸ್ತಾ ಇದ್ರು ಅವರು. ಅಂದರೆ ಅವ್ರೇನಂದ್ರೆ ಪ್ರಾಪರ್ಟಿ ಏನಂದರೆ ನನ್ನ ಗಾಡಿ, ನನ್ನ ಮನೆ, ನನ್ನ ಇದು ಆಸ್ತಿ. ಆದರೆ ಬೈಬಲಲ್ಲಿರೋ ಭಕ್ತರು ಆ ರೀತಿ ಹೇಳಲಿಲ್ಲ. ಅಬ್ರಹಾಮನಾಗಲಿ ಆ ರೀತಿ ಹೇಳಲಿಲ್ಲ, ಎರೇಮೇನಾಗಲಿ ಆ ರೀತಿಯಾಗಿ ಹೇಳಿಲ್ಲ, ದಾವೀದನ್ನು ನೋಡಿದ್ರೆ ಆ ರೀತಿಯಾಗಿ ಹೇಳಿಲ್ಲ. ದಾವೀದನು ಹೇಳಿದ, ನನ್ನ ಸ್ವಾಸ್ಥ್ಯ ಆತನೇ. 16ನೇ ಕೀರ್ತನೆ 6ನೇ ವಚನ, ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು. ನನ್ನ ಪಾಲಿಗೆ ದೇವರು ಏನು ಕೊಟ್ಟಿದ್ದಾರೋ ಅದು
ರಮಣೀಯವಾದದ್ದು ಅಂದ್ರೆ ಒಳ್ಳೆಯದು, ಅದು ಒಳ್ಳೆಯದು. ರಮಣೀಯವಾದದ್ದು ಅದು ನನಗೆ ಸಂತೃಪ್ತಿಕರವಾಗಿದೆ. ಎಷ್ಟಿದ್ರೆ ಏನು, ನಮಗೆ ಸಂತೃಪ್ತಿ ಬೇಕಲ್ವಾ? ಇವನು ಚೆನ್ನಾಗಿ ಬಿರಿಯಾನಿ ಮಾಡ್ತೀರಿ, ಚೆನ್ನಾಗಿ ಬಿರಿಯಾನಿ ಮಾಡಿ ಉಪ್ಪು ಜಾಸ್ತಿ ಹಾಕ್ಬಿಡ್ತೀವಿ. ಸ್ವಲ್ಪ ಪಾಸ್ಟ್ರಿಗೆ ಒಂದು ಪ್ಲೇಟ್ ತುಂಬ ಹಾಕ್ಕೊಟ್ರು. ಪಾಸ್ಟ್ರು ವಾಹ್ ಹೊಟ್ಟೆ ಎಸಿತಾಯಿತು, ಬಿರಿಯಾನಿ ಕೊಟ್ಟಿದ್ದಾರೆ, ತಿನ್ನೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಉಪ್ಪು ಜಾಸ್ತಿ ಆಗೋಯ್ತೆ, ಏನು ಮಾಡೋದು? ಅವ ಬಂದು ತಗೊಂಡು ಫಸ್ಟ್ ಇನ್ನು ಸ್ವಲ್ಪ ಬಿರಿಯಾನಿ ಅಂದರೆ ಹೊಟ್ಟೆ ತುಂಬೋಗಿದೆ. ಇವಾಗ ತಾನೇ ತಿನ್ಕೊಂಬಂದೆ, ಇಷ್ಟು ಬೇರೆ ಹಾಕ್ಬಿಟ್ಟಿದ್ದು, ಸ್ವಲ್ಪ ತೆಗೀರಿ. ಅವಾಗ ಹೇಳ್ಬೋದಾಗಿತ್ತು ತಾನೇ, ಹೊಟ್ಟೆ ಹಸಿತಾ ಇತ್ತು, ಜಾಸ್ತಿ ಇಕ್ರಿ ಅಂದ್ಬಿಟ್ಟು ಉಪ್ಪು ಜಾಸ್ತಿ ಹಾಕಿದ ತಕ್ಷಣ ಇದು ಬೇಡ ಸ್ವಲ್ಪ ತೆಗಿ. ಉಪ್ಪು ಜಾಸ್ತಿ ಆಗೋಗಿತ್ತು. ತೃಪ್ತಿ ಇಲ್ಲರೋ ಊಟ ಎಷ್ಟಿಟ್ರೆ ಏನು ಪ್ರಯೋಜನ? ತೃಪ್ತಿ ಟೇಸ್ಟ್ ಆಗಿದೆ, ಚೆನ್ನಾಗಿದೆ, ಅಪ್ಪ ಸಾಕು ಚೆನ್ನಾಗಿ ಮಾಡಿದ್ರು ಅಂತೇಳಿ ಹಾಗೆ ಹೇಳ್ದೆ ಹೋದ್ರೆ ಹಂಗಿದೆ. ಸಂತೃಪ್ತಿಗೆ ಏನು ದೇವರು ಕೊಟ್ರೆ ತೃಪ್ತಿ ಆಗುತ್ತಂತೆ, ನಾವು ಸಂಪಾದನೆ ಮಾಡಿದ್ರೆ ತೃಪ್ತಿ ಆಗಲ್ಲಂತೆ. ಮನುಷ್ಯನಿಗೆ ಬೇಕು ಬೇಕು ಬೇಕು, ಊಟ ಬೇಕು, ಆಸ್ತಿ ಬೇಕು, ಹಣ ಬೇಕು, ಮನೆ ಬೇಕು, ದಾಹ 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 ದಾಹ. ಅದಕ್ಕೆ ದೇವರು ಹೇಳ್ತಾರೆ, ನೀನು ಕುಡಿಯುವ ನೀರನ್ನು ಕುಡಿದ್ರೆ ನಿನಗೆ ದಾಹ ಆಗ್ತಾನೇ ಇರ್ತದೆ, ಆದರೆ ನಾನು ಕೊಡುವ ನೀರು ಉಕ್ಕುವ ಹೊರತೆಯಾಗಿದ್ದು ಜೀವವನ್ನ ನಿನಗೆ ಕೊಡುತ್ತದೆ, ಅದು ಶಾಶ್ವತವಾಗಿರುವುದು. ಹಲ್ಲೆಲೂಯಾ. ನಾವು ದೇವರ ಹತ್ರ ಬಂದಾಗ ನಮಗೆ ಎಷ್ಟೋ ಸಮಾಧಾನ ಆಗ್ತದೆ. ಸಿನಿಮಾ ನೋಡಿ ಬಂದವ್ರಿಗೆ ಮುಗಿಸ್ಬಿಟ್ರು ಅಷ್ಟಕ್ಕೆ, ಇನ್ನೂ ಸ್ವಲ್ಪ ಇರಬೇಕಾಗಿತ್ತು ಅಂತಾರಲ್ವ ಸಿನಿಮಾ ನೋಡೋರು. ಈ ಸೀರಿಯಲ್ಗಳು ನೋಡೋರು ಎತ್ಕೊಂಡ್ಬಂದು ಕರೆಕ್ಟಾಗಿ ಅಲ್ಲೇ ನಿಲ್ಲಿಸ್ತಾರೆ. ಎಲ್ಲಿ ನಿಲ್ಲಿಸ್ತಾರಂದ್ರೆ, ನಾನು ಯಾವುದೋ ಆಂಧ್ರದಲ್ಲಿದ್ದಾಗ ಸೇವೆ ಕಡಪದಲ್ಲಿ ಸೇವೆ ಮಾಡ್ತಾ ಇದ್ದೆ. ಆವಾಗ ಯಾವುದೋ ಒಂದು ಮೊಗಲಿ ರೇಕಲು ಅಂತೇನೋ ಒಂದು, ಮುಗಲಿ ರೇಕಲನ ಗೊತ್ತಿಲ್ಲ. ಒಂದು ದಿವಸ ನಾನು ಹೋಗಿದ್ದೀನಿ ಒಂದು ಚರ್ಚಲ್ಲಿ, ಅಂದರೆ ನಮ್ಮ ವಿಶ್ವಾಸಿ ಮನೇಲಿ ಕೂತ್ಕೊಂಡಿದ್ದೀನಿ. ನಾನು ಕೂತ್ಕೊಂಡ್ರು ಆಫ್ ಮಾಡಿಲ್ಲ, ನಾನು ನೋಡ್ತಾ ಇದ್ದೀನಿ, ಓಡ್ತಾ ಇದ್ದೆ. ಕರೆಕ್ಟಾಗಿ ಅಮ್ಮ ಹಿಂಗೆ ಎತ್ಕೊಂಡು ಚಾಕು ಹಿಂಗೆ ಚುಚ್ಚಕ್ಕೆ ಬಂದ್ಲು. ತರುವಾಯ ಭಾಗಂ ರೇಪಿಟ್ಟಿಲ್ಲ, ಅದೇನು ಹಾಕಿದ್ರಲ್ಲ, ತರುವಾಯ ಭಾಗ, ನಾಳೆ ಭಾಗ. ನನಗೆ ಒಂದು ಕುತೂಹಲ, ಆ ಅಮ್ಮ ಕತ್ತಿ ಎತ್ಕೊಂಡ್ಬಂದ್ಲ, ಚುಚ್ತಾಳ ಚುಚ್ಚಲ್ವಾ? ಇವಾಗ ನಮ್ಮ ಮನೆಯಲ್ಲಿ ಪಾಸ್ಟ್ ಮನೇಲಿ ಟಿವಿ ಇಲ್ಲ, ಪಾಸ್ಟ್ ಮನೇಲಿ ಟಿವಿ ಇಲ್ಲ. ಇವಾಗ ನಾನು ನೆಕ್ಸ್ಟ್ ನೋಡ್ಬೇಕು, ಏನ್ ಮಾಡ್ಬೇಕು? ಅವ್ರ ಮನೆಗೆ ಹೋದ್ರೆ ಟಿವಿ ಹಾಕೋಣಕ್ಕಾಗುತ್ತಾ ಪಾಸ್ಟ್? ನಾನು ಇರ್ಲಿ, ಯಾರು ಬೇರೆಯವ್ರ ಮನೆಗೆ ಹೋಗೋಣ ಟೈಮ್ಗೆ. ಹಾಗೆ ಏನ ಅಮ್ಮ ಚಾಕ್ ಹಿಂಗೆ ಎತ್ಕೊಂಡ್ಬಂದಳು, ತರಕಾರಿ ಕಟ್ ಮಾಡ್ತಾಳೆ. ಚುಚ್ಚಲಿಲ್ಲ ಅಮ್ಮ, ಹಿಂಗೆ ಎತ್ಕೊಂಡ್ಬಂದಳು ತರಕಾರಿ ಕಟ್ತಾಳೆ. ಇದಕ್ಕ ಟೆನ್ಷನ್ ನಾನು ನೆನ್ನೆಯಿಂದ ಅಯ್ಯೋ ಏನಾಗುತ್ತೋ ಅನ್ಕೊಂಡು ಅಲ್ವಾ? ಸೀರಿಯಲ್ಗಳಲ್ಲಿ ಹಂಗೆ ಪ್ರತಿದಿನ ಎತ್ಕೊಂಡ್ಬಂದು ಇಡ್ತಾರೆ, ಸೀರಿಯಲ್. ಅದಕ್ಕೆ ಜನರು 10 ವರ್ಷ ಸೀರಿಯಲ್ ನೋಡೋರಿದ್ದಾರೆ, ಒಂದೇ ಸೀರಿಯಲ್ನ. ಅಯ್ಯಪ್ಪ, ಒಂದು ದಿವಸ ನಾನು ಹೇಳಿದ್ದೀನಿ ಇದನ್ನ, ಆದರೆ ಇಲ್ಲಿ ನಿಮ್ಗೆ ಹೇಳ್ತೀನಿ. ಹೇಳಿದ್ದೀನಲ್ಲ ಫಸ್ಟೇ, ನೀವು ಪ್ರೇಯರ್ ಯಾವತ್ತಾದ್ರೂ ಇಡ್ರಿ, ಯಾವಾಗಾದ್ರೂ ಇಡ್ರಿ, ಆದರೆ 7:30 8 ಗಂಟೆಗೆ ಮಾತ್ರ ಇಡಬೇಡಿ. ಅದೇನೋ ಗೊತ್ತಿಲ್ಲ ನನಗೆ, ಜ್ಞಾಪಕ ಇಲ್ಲ. ಅದೇ ಸೀರಿಯಲ್ ಮುಗುಲ್ ರೇಖಲು ಯಾವುದೋ ನನಗೆ ಗೊತ್ತಿಲ್ಲ. ಇಲ್ಲ ಆವಾಗ ಯಾವಾಗ 2009ರಲ್ಲಿ ಬಿಡೆ. ಈಗ ನಾನು ಏನಮ್ಮ ಯಾಕೆ ಅಂತ ಕೇಳಿದೆ ಎಂದು ಫಸ್ಟ್ ನನಗೆ ಅರ್ಥ ಆಗಿಲ್ಲ. ಏನೋ ಕೆಲಸ ಇರ್ತದೆ ಪಾಪ 7:30 8 ಗಂಟೆವರೆಗೂ ಅಂದ್ಕೊಂಡಿದ್ವಿ. ನಾನು ಯಾರಿಗೂ ಕೇಳಿದೆ ಯಾಕೆ 7:30 ಅಂತ. ಫಸ್ಟೇ ನಿಮಗೆ ಗೊತ್ತಿಲ್ವಾ, ಅದು ಸೀರಿಯಲ್ ಟೈಮ್. ಫಸ್ಟ್ ಸೀರಿಯಲ್ ಟೈಮ್. ಓಕೆ, ಹಂಗೆ ಏನಂದ್ರೆ ಎಷ್ಟು ಸೀರಿಯಲ್ ನೋಡಿದ್ರು ನಿಮಗೆ ತೃಪ್ತಿ ಆಗಲ್ಲ, ಎಷ್ಟು ಸಿನಿಮಾ ನೋಡಿದ್ರು ತೃಪ್ತಿ ಆಗಲ್ಲ, ಎಷ್ಟು ಏನು ಪಾಪ ಮಾಡಿದ್ರು ತೃಪ್ತಿ ಆಗಲ್ಲ. ಕೆಲವರಿಗೆ ಕುಡಿತಾರೆ ತೃಪ್ತಿ ಆಗಲ್ಲ, ಸ್ಮೋಕ್ ಮಾಡ್ತಾರೆ ತೃಪ್ತಿ ಆಗಲ್ಲ, ಕೆಲವರು ಬೈತಾರೆ ತೃಪ್ತಿ ಆಗಲ್ಲ, ಬೈತಾನೆ ಇರ್ತಾರೆ ತೃಪ್ತಿ ಆಗಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ದಾವೀದನು, ಅಪ್ಪ ನೀನಿದ್ರೆ ನನಗೆ ಸಾಕು, ನನಗೆ ಅದು ಸಂತೃಪ್ತಿ. ಏನದು? ಇವತ್ತು ಎಷ್ಟೋ ಜನರಿಗೆ ಜೀವನದಲ್ಲಿ ತೃಪ್ತಿ ಇಲ್ಲ, ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಯಾಕೆ ಗೊತ್ತಾ?
ಜಗಳಗಳು, ಎಷ್ಟೋ ಕೋರ್ಟ್ಗಳಲ್ಲಿ ಕೇಸ್ಗಳು ಪೆಂಡಿಂಗ್ ಇದ್ದಾವೆ. ಯಾರು ಗೊತ್ತಾ? ಸ್ವಂತದವ್ರು ಹಾಕಿರೋ ಕೇಸುಗಳೇ, ಸ್ವಂತದವ್ರ ಕೇಸುಗಳು ಜಾಸ್ತಿ. ಯಾರೋ ದೂರದಲ್ಲಿರೋರು ಬರಲ್ಲ. ನಮ್ಮ ಅಕ್ಕಪಕ್ಕದ ಆಸ್ತಿಯವರು, ಮನೆಯವರು, ಇಲ್ಲ ನಮ್ಮ ಸ್ವಂತ ಬಂದವರು ಕೇಸುಗಳಾಗ್ತಾರೆ ಹೊರತು ಯಾರೋ ದೂರದಲ್ಲಿರೋರು ಬರಲ್ಲ. ನಿಮ್ಮ ಮನೆ ಮೇಲೆ ನಾನು ಕೇಸ್ ಹಾಕಕ್ಕೆ ಬರುತ್ತಾ? ನೀವು ಯಾರೋ ನನಗೆ ಗೊತ್ತಿಲ್ಲ, ದೂರ ಇರೋರು, ನಿಮ್ಮ ಮನೆ ಮೇಲೆ ನಾನು ಹಾಕಿ ಬರಲ್ಲ, ಆದರೆ ನಿಮ್ಮವರೇ ಕೇಸ್ ಹಾಕ್ತಾರೆ. ತೃಪ್ತಿ ಇಲ್ಲದ ಜೀವಿತಗಳು ತುಂಬ ತುಂಬ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಅದಕ್ಕೆ ದಾವೀದನು ಹೇಳ್ತಾನೆ, ನನಗೆ ತೃಪ್ತಿಯಾಗಿದೆ, ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ನಾನು ಕೊಂಡಾಡುವೆನು. ಇನ್ನೊಂದು ವಾಕ್ಯವನ್ನು ನಾವು ನೋಡ್ತಾ ಇದ್ವಿ. ಯಾಕೋಬನೊಂದು ಮಾತು ಹೇಳ್ತಾನೆ, ಆದಿಕಾಂಡ ಗ್ರಂಥ 33ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, 33:11, ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿಯುಂಟು, ಆದ ಕಾರಣ ನಾನು ಸಮರ್ಪಿಸುವ ಕಾಣಿಕೆಯನ್ನ ನೀನು ದಯವಿಟ್ಟು ಅಂಗೀಕರಿಸಬೇಕು. ಯಾಕೋಬನು ಹೋಗುವಾಗ ಬರಿಗೈಯಲ್ಲಿ ಹೋದನು. ಆದಿಕಾಂಡ 33:11 ಯಾಕೋಬ ಏನು ಮಾಡ್ದ? ಹೋಗುವಾಗ ಹೆಂಗೋದ? ಬರಿಗೈಯಲ್ಲಿ ಹೋದ. ಏನಂತ ಹೇಳೋದ ಗೊತ್ತಾ? ದೇವ್ರೇ, ನೀನೇ ನನ್ನ ಜೊತೆಯಲ್ಲಿರ್ಬೇಕು, ನೀನಿದ್ರೆ ನನಗೆ ಸಾಕು. ನಾನು ಏನೂ ಇಲ್ಲದೆ ಹೋಗ್ತಾ ಇದ್ದೀನಿ, ನಾವು ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾ ಇದ್ದೀನಿ, ಅಣ್ಣನ ಬಿಟ್ಟು ಹೋಗ್ತಾ ಇದ್ದೀನಿ, ಬರೀ ಒಂದು ಕೋಲಿತ್ತವನ ಕೈಯಲ್ಲಿ. ಆದರೆ ನೀನು ನನ್ನ ಜೊತೆಯಲ್ಲಿ ಬಂದು ನನ್ನನ್ನು ಆಶೀರ್ವಾದ ಮಾಡಿ ಹಿಂತಿರುಗಿ ನನ್ನನ್ನು ನೀನೇನು ಮಾಡಬೇಕು? ಕರ್ಕೊಂಡು ಬರಬೇಕು. ನೋಡಿ ಎಂಥ ಮಾತಲ್ವ. ನಾವು ಯಾರನ್ನ ಕರಿಬೇಕು? ದೇವರನ್ನ ಕರಿಬೇಕು. ದೇವರೇ, ನೀನು ನಮ್ಮ ಸಂಗಡ ಬಾ, ನೀನೇ ನನಗೆ ಸಾಕಪ್ಪ ಅನ್ಬೇಕು. ಅಂತೀವ ಮಾತನ್ನ? ನೀನು ನಮಗೆ ಸಾಕಪ್ಪ. ನೋಡಿ, ಈ ಭಕ್ತರೆಲ್ಲ ಅಂದಿದ್ದು ನೀನು ಸಾಕು, ನೀನೇ ನನಗೆ ಸ್ವಾಸ್ಥ್ಯ, ನೀನೇ ನನಗೆ ಪಾಲು, ನೀನೇ ನನಗೆ ಆಸ್ತಿ. ಅರ್ಥ ಆಯ್ತಲ್ಲ? ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದೆ, ಯೆರೆಮೀಯನು ಹೇಳಿದೆ, ಆಮೇಲೆ ಮೋಶೆ ಹೇಳಿದೆ, ಅವರ 12 ಗೋತ್ರದವ್ರ ಬಗ್ಗೆ ಹೇಳಿದೆ ಅಲ್ವಾ, ಅವರು ಹೇಳಿದೆ, ಅಬ್ರಹಾಮಂದು ಲೋಟಂದು ಹೇಳಿದೆ ಅಲ್ವಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬಂದು ಕೂಡ ನಾನು ಹೇಳ್ತಾ ಇದ್ದೇನೆ. ಯಾಕೋಬನಿಗೆ ಏನೂ ಇರಲಿಲ್ಲ, ಆದರೆ ದೇವರವನನ್ನು ಆಶೀರ್ವದಿಸಿದನು. ಇವತ್ತು ದೇವಜನವೇ, ನಾನು ನಿಮಗೆ ಇಷ್ಟೊಂದು ವಾಕ್ಯಗಳನ್ನು ಹೇಳಿದಕ್ಕೆ ಕಾರಣ ಏನು ಗೊತ್ತಾ? ನಾವು ಏನೋ ಲೋಕದಲ್ಲಿ ಸಿಗ್ತದೆ ಅಂತ ಲೋಕದ ಮೇಲೆ ಆಸೆ ಇಡಬಾರ್ದು. ಬದಲಾಗಿ ದೇವರೇ, ನೀನು ನಮಗೆ ಸಾಕಪ್ಪ. ನಾವು ದೇವರನ್ನ ನಂಬಿದ್ದೀವಲ್ವಾ, ಅದೇ ಧನ್ಯತೆ, ಅದೇ ಆಶೀರ್ವಾದ. ಅದಿದ್ದರೆ ಮಿಕ್ಕಿದ್ದೆಲ್ಲ ಇದ್ರೂ ಇಲ್ಲದೆ ಇದ್ರೂ ಪರವಾಗಿಲ್ಲ. ಹಲ್ಲೆಲೂಯಾ. ನಾವು ಯಾವತ್ತೂ ಹೇಳಬೇಕಪ್ಪ, ಅದು ಯೋಬನೇನು ಹೇಳ್ದ? ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡು. ಆತ್ನೇ ಕೊಟ್ಟಿದ್ದು, ಆತ್ನೇ ತಗೊಂಡಿದ್ದು. ದೇವರಿಗೆ ಸ್ತೋತ್ರ. ನೋಡಿ, ಅವನು ಅಳ್ಳಿಲ್ಲ, ಇದ್ದಾಗ ಖುಷಿ ಪಡಲಿಲ್ಲ, ಇಲ್ಲದೆ ಇದ್ದಾಗ ದುಃಖ ಪಡಲಿಲ್ಲ. ಯಾಕೆಂದ್ರೆ ಆತನು ಕೊಟ್ಟನು, ಆತನು ತಗೊಂಡು. ನಮ್ಮ ಲೈಫಲ್ಲಿ ಕೆಲವು ಸಾರಿ ಆರೋಗ್ಯ ತಪ್ಪಬಹುದು, ಕೆಲವು ಸಾರಿ ದೇವರ ಮೇಲೆ ನಂಬಿಕೆ ಕಡಿಮೆ ಆಗುವಂತೆ ಅನಾರೋಗ್ಯ ಬಂದ್ಬಿಡ್ತದೆ. ಎಷ್ಟೋ ಮನೆಗಳನ್ನು ನೋಡಿದ್ದೀನಿ, ನಮ್ಮ ಅಪ್ಪ ಹುಷಾರಿಲ್ದಿರ ಆಗೋಯ್ತು, ದೇವರ ಆರೋಗ್ಯ ಕೊಡಲಿಲ್ಲ, ಮತ್ತೆ ನಾವ್ಯಾಕೆ ಚರ್ಚೆಗೆ ಬರಬೇಕು? ನಮ್ಮ ಮನೆಯಲ್ಲಿ ಮಗಳಿಗೆ ಸರಿಯಾದ ಸಂಬಂಧ ಬರಲಿಲ್ಲ, ಕುಡುಕತನ ಬಿಡಲಿಲ್ಲ, ಸಾಲ ತೀರ್ಲಿಲ್ಲ, ನಾವ್ಯಾಕೆ ದೇವ್ರ ಹತ್ರ ಬರಬೇಕು? ನಮಗೇನು ದೇವ್ರ ಮೇಲ್ ಮಾಡಿದ್ದಾನೆ ಅಂತ ಕೇಳ್ತಾರೆ. ಅವರು ಏನು ಮಾಡಿದ್ದೀರಾ ದೇವ್ರೇ ಅಂತ ಕೇಳಬಾರ್ದು. ಅಪ್ಪ, ನೀನು ನಮ್ಮ ಜೊತೆ ಇದ್ದೀಯಾ, ಅಷ್ಟು ಸಾಕಪ್ಪ ಅನ್ಬೇಕು ಅಲ್ವಾ? ಅಷ್ಟು ಸಾಕು ಅನ್ಬೇಕು. ನಾನು ಪ್ರಿಯ ದೇವಜನವೇ, ನಾನು ಎಲ್ಲೇ ಹೋಗಲಿ ದೇವ್ರ ಮಕ್ಕಳಿಗೆ ನಾನು ಹೇಳೋದೇನೆಂದರೆ, ವಸ್ತುಗಳ ಆಧಾರದ ಮೇಲೆ ದೇವ್ರನ್ನ ನಂಬೇಡ್ರಿ. ಅವು ಇವತ್ತಿರ್ತವೆ, ನಾಳೆ ಹೋಗ್ತವೆ. ಇಲ್ಲದೆ ಇದ್ರೆ ದೇವರು ಕೊಡ್ತಾನೆ, ಆದರೆ ಅದರ ಆಧಾರದ ಮೇಲೆ ನಾವು ನಂಬಾರ್ದು. ದೇವರನ್ನ ನಾವು ಯಥಾರ್ಥವಾಗಿ ನಂಬಬೇಕು. ಕೊನೆಗೆ ಒಂದು ವಚನ ಓದ್ಕೊಳ್ಳೋಣ. ಕೀರ್ತನೆಗಳು 73:26 ಆಸಾಪನೆಂಬ ಕೀರ್ತನೆಗಾರನು, ಕೀರ್ತನೆಗಳನ್ನು ಬರೆದಂತ ಆಸಾಪನು 73ನೇ ಕೀರ್ತನೆ 26 ವಚನ ಅಲ್ಲಿ ಹೇಳ್ತದೆ, ತನು ಮನಗಳು ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ಆಮೇನ್. ಕೀರ್ತನೆ 73:26 ಏನಂತ ಹೇಳ್ತದೆ? ತನು ಮನ. ತನು ಅಂದ್ರೆ ಏನು? ಓದಿದಿರಿ ವಾಕ್ಯ ಯಾವಾಗಾದ್ರು? ತನು ಮನಗಳು ಅಂದ್ರೆ ಓದಿದ್ದೀರಾ? ಹಾಗಾದ್ರೆ ಹೇಳ್ರಿ, ತನು ಮನಗಳಂದ್ರೆ ಏನು?
ತನು ಅಂದ್ರೆ ಶರೀರ, ಮನ ಅಂದ್ರೆ ಮನ. ನನ್ನ ಶರೀರ ಮನಸ್ಸುಗಳು ಕೂಡ ಕ್ಷಯಿಸಿದರೂ ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ಯಾರಂತೆ? ಹಲ್ಲೆಲೂಯ. ನೋಡಿ, ಇದು ಸತ್ಯವಾದ ಮಾತು. ನನ್ನ ಶರೀರ ನಾಶ ಆಗಲಿ, ನನ್ನ ಮನಸ್ಸು ದುಃಖ ಆಗಲಿ, ನನ್ನ ಆತ್ಮಕ್ಕೆ ತೊಂದರೆ ಆಗಲಿ, ನಾನಂತೂ ನನ್ನ ಪಾಲು ದೇವರೇ. ಆಮೇಲೆ ಇದೆಷ್ಟು ಜನ ನೀವು ನಂಬ್ತೀರಾ? ನನ್ನ ಶರೀರಕ್ಕೆ ಏನೇ ಆಗಲಿ, ನನ್ನ ಮನಸ್ಸಿಗೆ ಬೇಸರ ಆಗಲಿ, ನನ್ನ ಆತ್ಮಕ್ಕೆ ಆತನೇ ಶರಣನು. ಶರೀರ, ಆತ್ಮ, ಪ್ರಾಣಕ್ಕೆ ನನ್ನ ದೇವರೇ ಪಾಲು, ಸ್ವಾಸ್ಥ್ಯ. ಹಾಗಾದರೆ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಹಾಲೆಲೂಯ, ಸ್ತೋತ್ರ. ಏಸಪ್ಪ, ನಿನಗೆ ಸ್ತೋತ್ರ. ಹಾಲೆಲೂಯ, ಸ್ತೋತ್ರ. ನಿನಗೆ ವಂದನೆಯಪ್ಪ. ಇವತ್ತು ಕೇಳಿದಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ. ಎಷ್ಟೋ ಜನರು ಈ ವಾಕ್ಯವನ್ನು ಕೇಳಿಸಿಕೊಂಡಿದ್ದಾರೆ. ಇವತ್ತು ಒಂದು ಮಾತು ಅವರು ಹೇಳಿದರೆ ಸಾಕಪ್ಪ. ಏನಂದರೆ, ನನಗೆ ಈ ಲೋಕದಲ್ಲಿ ಭೂಮಿಯ ಮೇಲೆ ಯಾವ ಪಾಲು ಇಲ್ಲದಿದ್ದರೂ, ಯಾವ ಸ್ವಾಸ್ಥ್ಯ ಇಲ್ಲದಿದ್ದರೂ, ನನ್ನ ತನು ಮನ ಆತ್ಮಗಳು ಹೀನವಾದರೂ ನನ್ನ ಪಾಲು ದೇವರೇ, ನನ್ನ ಸಂತೃಪ್ತಿ ದೇವರೇ, ನನ್ನ ಆಶೀರ್ವಾದ ದೇವರೇ. ಹೌದಪ್ಪ, ಅರಸನು ಕೇಳಿದಾಗ ಆ ಸೈನಿಕರು ಹೇಳಿದರು, ನನಗೆ ಮನೆ ಬೇಕು, ಆಸ್ತಿ ಬೇಕು, ಮದುವೆ ಮಾಡಿಕೊಡ್ಬೇಕು ಅಂತ. ಆದರೆ ಒಬ್ಬ ಸೈನಿಕ ಮಾತ್ರ ಕೇಳಿದ, ಅರಸ ನೀನು ಬೇಕು ಅಂತ ಕೇಳಿದಪ್ಪ. ಇವತ್ತು ನಾವು ಅಷ್ಟೇ ದೇವರೇ, ನೀನು ಏನು ಕೊಡ್ತೀಯಾ ಅಂತ ನಾವು ನಿಮ್ಮ ಹತ್ರ ಕೇಳೋದಲ್ಲಪ್ಪ. ನೀನಿದ್ರೆ ಸಾಕು ದೇವರೇ, ನಮಗೆ ನೀನು ಬಂದರೆ ಸಾಕು. ನೀನೇ ನಮ್ಮ ಪಾಲು, ನೀನೇ ನಮ್ಮ ಸ್ವಾಸ್ಥ್ಯ, ನೀವೇ ನಮ್ಮ ಎಲ್ಲವೂ ಎಂದು ಹೇಳಿ ಈ ದೇವ ಮಕ್ಕಳು ತೀರ್ಮಾನ ಮಾಡಿಕೊಳ್ಳಲಿ. ದೇವಜನವೇ, ವಾಕ್ಯವನ್ನು ಕೇಳಿದ ದೇವ ಮಕ್ಕಳೇ ತೀರ್ಮಾನ ಮಾಡಿಕೊಳ್ಳಿ. ಅಪ್ಪ, ನನಗೆ ಏನಿದ್ರು ಏನಿಲ್ಲದೆ ಇದ್ರು ಅಪ್ಪ, ಕೆಲವು ಸಾರಿ ಆರೋಗ್ಯ ಇರಬಹುದು, ಕೆಲವು ಸಾರಿ ಮೋಸ ಆಗ್ಬೋದು, ಕೆಲವು ಸಾರಿ ಸಾಲ ಆಗ್ಬೋದು, ಕೆಲವು ಸಾರಿ ಕಷ್ಟ ಬರ್ಬೋದು, ಕೆಲವು ಸಾರಿ ನೋವು ಬರ್ಬೋದು. ಆದರೆ ಅವು ಯಾವೂ ನನ್ನನ್ನು ನಿನ್ನಿಂದ ಅಗಲಿಸಬಾರದು. ಅಪ್ಪ, ನಿನ್ನನ್ನು ಬಿಟ್ಟು ನಾನು ಹೋಗ್ಬಾರ್ದಪ್ಪ. ಇದ್ದಾಗ ನಿನ್ನ ಹತ್ರ ಬರೋದು, ಇಲ್ಲದೆ ಇದ್ದಾಗ ನಿನ್ನನ್ನು ಬಿಟ್ಬಿಡೋದು ನಾನು ಮಾಡಬಾರ್ದು. ನಾನು ಬದುಕಿರೋವರೆಗೂ, ನಾನು ಜೀವಿಸುವ ತನಕ, ಈ ಭೂಮಿಯ ಮೇಲಿರುವ ತನಕ ನೀನೇ ನನ್ನ ಒಡೆಯನು, ನೀನೇ ನನ್ನ ರಕ್ಷಕನು, ನೀನೇ ನನ್ನ ದೇವರು, ನೀನೇ ನನ್ನ ಸರ್ವಸ್ವವು. ಸಮಸ್ತವು ನಿನಗೇ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಹಾಲೆಲೂಯ. ಈ ವಾಕ್ಯವನ್ನ ಕೇಳಿದ ಪ್ರತಿ ದೇವ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಹೌದಪ್ಪ, ಈ ವಾಕ್ಯವನ್ನು ನಾವು ಸಂತೋಷವಾಗಿ ಕಲಿತಿದ್ದೇವೆ. ಆದರೆ ಇದರಲ್ಲಿರುವಂಥ ಅರ್ಥವನ್ನು ಮಾತ್ರ ನಾವು ಬಿಟ್ಟು ಬಿಡುವುದಿಲ್ಲ. ಸ್ವಾಮಿ, ನೀನು ನಮಗೆ ಬೇಕಪ್ಪ, ನೀನು ನಮಗೆ ಬೇಕು. ಯೆರೆಮೀಯನು ಹೇಳ್ತಾಗ, ನೀನು ನನ್ನ ಪಾಲು ಎಂಬುದಾಗಿ. ಅಪ್ಪ, 12ನೇ ಕುಲದವರಾದಂಥ ಯಾಜಕರು ಹೇಳ್ತಾ ಇದ್ದಾರೆ, ನೀವು ನಮಗೆ ಸಾಕು ದೇವರೇ ಅಂತ ಹೇಳಿ. ದಾವೀದನು ಹೇಳ್ತಾ ಇದ್ದಾನೆ, ನೀನು ನನಗೆ ಸಾಕು. ಅಬ್ರಹಾಮನು ಹೇಳಿದನು, ನನಗೆ ದೇವರು ಸಾಕು. ಹೌದು ಅಪ್ಪ ಕಥನ. ಆಸಾಫನು ಹೇಳಿದನು, ದೇವರು ನನಗೆ ಸಾಕು. ಯಾಕೋಬನು ಹೇಳಿದನು, ದೇವರು ನನಗೆ ಸಾಕು. ಅಪ್ಪ, ಪೌಲ ಭಕ್ತನು ಹೇಳುತ್ತಾನೆ, ನಿನ್ನ ಕೃಪೆಯೇ ನನಗೆ ಸಾಕಪ್ಪ, ನೀನೇ ನನಗೆ ಸಾಕಪ್ಪ. ಮಿಕ್ಕ ಈ ಲೋಕದ ಆಸ್ತಿ ಐಶ್ವರ್ಯವನ್ನು ನಾನು ಕಸವೆಂದೆಣಿಸುತ್ತೇನೆ. ಇದೆಲ್ಲ ಆಸ್ತಿ ಐಶ್ವರ್ಯ ಎಲ್ಲ ಕಸವೆಂದೆಣಿಸುತ್ತೇನೆ. ವಿಜ್ಞಾನ, ಬುದ್ಧಿ, ತಿಳುವಳಿಕೆ, ಲೌಕಿಕ ಆಶೀರ್ವಾದಗಳು ಕಸ ಎಂದೆಣಿಸ್ತೇನೆ. ಆದರೆ ನೀನಿದ್ರೆ ನನಗೆ ಸಾಕಪ್ಪ. ನೀವೇ ನಮಗೆ ಸಾಕು. ನಮ್ಮ ಜೀವಿತದಲ್ಲಿ ಯಾರು ನಮ್ಮನ್ನು ಕೈ ಬಿಟ್ಟರು, ಏನು ನಮ್ಮನ್ನು ತೊರೆದು ಬಿಟ್ಟರು. ಯೋಬನು ಹೇಳಿದ ಹಾಗೆ, ಅಪ್ಪ, ಅವನ ಸ್ನೇಹಿತರು ದೂಷಿಸಿದರು, ಹೆಂಡತಿ ಆಕೆ ಅವನನ್ನು ಬಾಧಿಸಿದಳು. ಈಗಲಾದರೂ ದೇವರನ್ನ ಬಿಟ್ಬಿಡು, ಈಗಲಾದರೂ ಬಿಟ್ಟುಬಿಡು ಅಂತ ಬೈದ್ಲಪ್ಪ. ಆದರೆ ಆತನು, ನೀನು ಮೂರ್ಖಳು ಮಾತಾಡಿದ ಹಾಗೆ ಮಾತಾಡಬೇಡ. ದೇವರಿಂದ ಒಳ್ಳೆಯದನ್ನು ಮಾತ್ರನೇ ಪಡ್ಕೋಬೇಕು, ನಾವು ಕೆಟ್ಟದ್ದನ್ನೇನು ಪಡ್ಕೋಬಾರ್ದ. ದೇವರು ಯಾವಾಗಲೂ ಒಳ್ಳೆಯವನೇ. ಏನೋ ದೇವರು ಕೊಟ್ಟಿದ್ದಾನೆ, ದೇವರು ತಗೊಂಡಿದ್ದಾನೆ ಎಂದು ಯೋಬನು ಹೇಳಿದನಪ್ಪ. ಈ ವಾಕ್ಯ ಕೇಳಿದಂಥ ದೇವಜನರು, ಅವರ ಶರೀರದಲ್ಲಿ ರೋಗಗಳು ಬರಬಹುದು, ಕೆಲವು ಸಾರಿ ತೊಂದರೆಗಳಾಗಬಹುದು, ಕೆಲವು ಸಾರಿ ನೋವುಗಳು ಬರಬಹುದು, ಅವರ ಮನಸ್ಸು ಕೆಟ್ಟೋಗ್ಬಹುದು, ಅವರ ಮನೆಯವರಿಂದ, ಮಕ್ಕಳಿಂದ, ದೇವರೇ ಅವರ ಸ್ವಂತದವರಿಂದ, ಬಂಧುಗಳಿಂದ, ಸ್ನೇಹಿತರಿಂದ ಅವರ ಮನಸ್ಸು ಕೆಟ್ಟೋಗ್ಬಹುದು. ಆದರೆ ನೀವಿದ್ದರೆ ನಮಗೆ ಸಾಕೇ ಸಪ್ಪ. ನೀವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದೀರಾ, ನಿನಗೆ ವಂದನೆಗಳಪ್ಪ.
ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಇಲ್ಲಿ ಪ್ರಾರ್ಥನೆ ಮಾಡಿದ ಪ್ರತಿ ಭಕ್ತರನ್ನ ಆಶೀರ್ವಾದ ಮಾಡು, ನಿನ್ನ ಪರಲೋಕದ ಕೃಪೆಗಳಿಂದ ತುಂಬಿಸು ದೇವ. ಇವರ ಕುಟುಂಬವನ್ನು ಆಶೀರ್ವದಿಸು ದೇವ. ಈಗೋ ನಾವು ಮಾಡುವ ಸೇವೆಯನ್ನು ಆಶೀರ್ವದಿಸು ದೇವ. ಈಗೋ ಅನೇಕ ಆತ್ಮಗಳು ನರಕಕ್ಕೆ ಹೋಗ್ತಾ ಇದ್ದಾವೆ, ಅವರೆಲ್ಲರೂ ನಿನ್ನನ್ನು ಕಂಡುಕೊಂಡು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು ದೇವ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈಗೋ ನಾವು ಪಡುವಂತ ಯಾವ ಕಷ್ಟಾರ್ಜಿತ ವ್ಯರ್ಥವಾಗಬಾರದು. ಈ ದೇವ ಮಕ್ಕಳನ್ನು ಆಶೀರ್ವದಿಸು, ಎಲ್ಲ ಪರಲೋಕದ ಕೃಪೆಗಳಿಂದ ನೀನು ತುಂಬಿಸಬೇಕೆಂಬುದಾಗಿ ನಮ್ಮ ರಕ್ಷಕನು ಯೆಹೋವ ಈರೆ ದೇವರಾದವನು ನಮ್ಮ ಪಾಲು ನಮ್ಮ ಸ್ವಾಸ್ಥ್ಯವೂ ಆಗಿರುವಂತ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.